ಸ್ಟೀಫನ್, ಆಯುಧನ ರಕ್ಷಣೆಗೋಸ್ಕರ ಉಪಯೋಗಿಸ್ಬೇಕು. ಅರ್ಥ ಆಯ್ತಾ? ಒಳ್ಳೇದಕ್ಕೋಸ್ಕರ ಗಮನ ಇಟ್ಕಲಿ. ಈಗ ಗಟ್ಟಿಗೆ ನಿಂತ್ಕೋ. ನಿನ್ ಗಮನ ಗುರಿ ಕಡೆ ಇರಬೇಕು. ನೀವೆಲ್ಲ ಸಿಕ್ಕಾಕೊಂಡ್ರಿ, ನಿಮ್ನೆಲ್ಲ ಇಟ್ಬಿಟ್ಟೆ ನಾನು. ಏನೋ ಗಮ್ಮಂತಿದೆ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಇವಾಗ ಪರವಾಗಿಲ್ಲ. ಅಲೆಕ್ಸಾ, ನೀನ್ ಈ ತರ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತಾ ಇಲ್ಲ. ಡ್ಯಾಡ್. ಏನ್ ಡ್ಯಾಡ್? ನೋಡು, ನಿಮ್ಮಮ್ಮ ಏನ್ ಹೇಳಿದ್ರು ಅದನ್ನ ಸುಮ್ನೆ ಮಾಡು ಅಷ್ಟೇ. ರಿಯಲಿ ಅದೇ ಮಾಡ್ಬೇಕಾ? ನಾನು ಹೆಡ್ ಚೀರ್ ಲೀಡರ್, ಹೀಗೆ ಹಾಕೋಬೇಕು. ಪೂರ್ತಿ ಬಟ್ಟೆ ಹಾಕೋ. ತುಂಬಾ ರೂಲ್ಸ್ ಆಗೋಯ್ತು. ಹಾ ಹಾ ಹಾ, ನನಗೆ ಗೊತ್ತು ಮಗಳೇ, ಗೊತ್ತು. ಥ್ಯಾಂಕ್ ಯು ಬೇಬಿ. ಹಾಯ್. Morning. ಮಾರ್ನಿಂಗ್. ಓ, ನೀನ್ ಈ ತರ ಬಟ್ಟೆ ಎಲ್ಲ ಹಾಕೊಂಡು ಗೇಟ್ ಮುಂದೆ ಹೋಗ್ಬೇಡ ಮಗ್ನೆ. ನಾರ್ಮಲ್ ಬಟ್ಟೆನ ಯಾಕೆ ಹಾಕೊಂಡಿಲ್ಲ ನೀನು? ನಾನು ಹಾಕೊಂಡಿರೋದ್ರಲ್ಲಿ ಏನ್ ಕೆಟ್ಟಾಗಿದೆ? ಓ ದೇವ್ರೆ. ಸ್ಟೀಫನ್, ಪ್ಲೀಸ್, ದೇವ್ರನ್ನ ಮಧ್ಯದಲ್ಲಿ ತರಬೇಡ. ನೋಡು, ನೀನ್ ಈ ತರ ಬಟ್ಟೆನೆಲ್ಲ ಹಾಕೊಂಡು ಫುಟ್ಬಾಲ್ ಆಡೋದಕ್ಕೆ ಬಂದ್ರೆ ಕಾಮಿಡಿ ಪೀಸ್ ಆಗೋಗ್ಬಿಡ್ತೀಯಾ. ಈ ಬ್ಲಾಕ್ ನೈಲ್ ಪಾಲಿಶ್ ಯಾಕೆ ಹಾಕೊಂಡಿದ್ಯಾ? ಯಾವ ಫುಟ್ಬಾಲ್ ಪ್ಲೇಯರ್ಸ್ ಆದ್ರೂ ಈ ತರ ಹಾಕೋತಾರ? ಈ ತರ ಎಲ್ಲ ಹಾಕೋಬಾರ್ದು ಮಗ್ನೆ. ಹಿ ಕುಡ್ ಬಿ ಅನ್ ಓಕ್ಲೆಂಡ್ ರೈಡರ್. ನೋಡು, ನೀನು ಅವನಿಗೆ ಸಪೋರ್ಟ್ ಮಾಡಬೇಡ. ನಿಜ ಹೇಳ್ಬೇಕಂದ್ರೆ ನನಗೆ ಫುಟ್ಬಾಲ್ ಅಂದ್ರೆ ಇಷ್ಟ ಇಲ್ಲ. ಅದೊಂದು ಡಬ್ಬಾ ಗೇಮ್. ಬಿಸಿಲಲ್ಲಿ ಆ ಗ್ರೌಂಡಲ್ಲಿ ಆ ಕತ್ತೆಗಳ ಜೊತೆ ಟೈಟ್ಸ್ ಹಾಕೊಂಡು ಯಾರು ಓಡ್ತಾ ಇರ್ತಾರೆ, ಅವರೆಲ್ಲ ಹುಚ್ಚರು. ಅವ್ನು ಹೇಳೋದ್ರಲ್ಲಿ ಅರ್ಥ ಇದೆ ಹನಿ. ನನ್ನ ಮಗ ಈ ತರ ಕಾಣ್ತಾ ಇರೋದನ್ನ ನೋಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ನೀನ್ ನನ್ನ ನಿಜವಾದ ಡ್ಯಾಡ್ ಅಲ್ಲ. ನಾನೇನ್ ಹಾಕೋತೀನಿ, ನಾನೇನ್ ಮಾಡ್ತೀನಿ ಅಂತ ಕೇಳೋ ಹಕ್ಕು ನಿನಗಿಲ್ಲ. ಓ ದೇವ್ರೆ, ನೀನು ಫುಟ್ಬಾಲ್ ಮೇಲೆ ಫೋಕಸ್ ಮಾಡು ಅಷ್ಟೇ. ನೈಸ್. ನಿಮಗೆ ಆಫೀಸಿಗೆ ಲೇಟ್ ಆಗತ್ತೆ, ಮತ್ತೆ ನಿಮ್ಮಿಬ್ರಿಗೆ ಸ್ಕೂಲಿಗೆ ಲೇಟ್ ಆಗತ್ತೆ. ಸೊ ನಾವೆಲ್ಲರೂ ಹೊರಡೋಣ, ಓಕೆನಾ? ಸುಮ್ಮನೆ ಗಲಾಟೆ ಮಾಡ್ಕೋಬೇಡಿ. ನಾನು ನಿನ್ನನ್ನು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೋಡ್ತೀನಿ. ಫ್ರೈಡೇ ಮ್ಯಾಚ್ ಇದೆ. ಅಲೆಕ್ಸಾ, ಬಾ, ಕಾರ್ ಹತ್ತು. ಹ್ಯಾವ್ ಎ ಹ್ಯಾಪಿ ಡೇ. ಓಕೆ. ಸ್ಟೀಫನ್, ಹೊರಡು ಈಗ್ಲೇ. ಕಷ್ಟನಪ್ಪ. ಅಲೆಕ್ಸಾ, ಅಲೆಕ್ಸಾ. ಎಸ್. ಎಲ್ಲ ಹುಡುಗರಿಗೂ 30 ನಿಮಿಷ ಬೇಗ ಪ್ರಾಕ್ಟೀಸ್ ಮಾಡೋದಕ್ಕೆ ಬರಕ್ ಹೇಳು, ಆಯ್ತಾ? ತಡ ಮಾಡಕ್ ಹೋಗ್ಬೇಡಿ. ಸರಿ, ಲೇಟ್ ಆಗಲ್ಲ. ಸರಿ, ಆಯ್ತು. ಬಾಯ್. ಬಾಯ್. ನಿಲ್ಸು, ಏನ್ ಮಾಡ್ತಿದ್ಯಾ? ನಾನು ಯಾಕೆ ನಿಲ್ಲಿಸ್ಬೇಕು? ನಿಜವಾಗ್ಲು ಆಮೇಲೆ ಸರಿ, ಬಾ ಹೋಗೋಣ. ನೆನ್ನೆ ಎಷ್ಟು ಬೋರ್ ಆಗಿದೆ. ಅಷ್ಟೇನೆ. ನಾನ್ ಮಾಡಿಲ್ಲ, ನೀನ್ ಮಾಡ್ದ್ಯಾ? ನನ್ಗಂತೂ ಸಾಧ್ಯನೇ ಇಲ್ಲ. ನನ್ಗಂತೂ ಅಷ್ಟೇ. ಹೇ, ಪ್ರಾಕ್ಟೀಸ್ಗೆ ಏನು ಹಾಕೊಂಡ್ ಬರ್ತಿದ್ಯಾ? ಹೇ ಚೈಲ್ಡು, ಟೀಚರ್ ಬಂದ್ರು. ಸ್ಟೀಫನ್ ಒಕಾನರ್, ಇದ್ಯಾವ ರೀತಿ ಬಟ್ಟೆ ಹಾಕೊಂಡ್ ಬಂದಿದ್ಯಾ ನೀನು? ಈ ಪವಿತ್ರ ಸ್ಥಳಕ್ಕೆ ಈ ರೀತಿ ಬಟ್ಟೆ ಯಾಕೆ ಹಾಕೊಂಡ್ ಬಂದಿದ್ಯಾ?
ನನ್ನ ಲಾಸ್ಟ್ ನೇಮ್ ಡೇಡ್ ಒಕ್ಕೋನರ್ ಅಲ್ಲ. ಸಿಸ್ಟರ್ ಕ್ಲೇರ್ ಅವನೊಬ್ಬ ದೆವ್ವ. ಹಾ ಅವ್ನು ಹೇಳಿದ್ ನಿಜನೇ. ಎಲ್ರೂ ಸೈಲೆಂಟ್ ಆಗಿ ಕುತ್ಕೊಳ್ಳಿ. ನೀನು 2ನೇ ಪೀರಿಯಡು ಕನ್ಫೆಷನ್ ರೂಮಿಗೆ ಹೋಗ್ಬೇಕು. ಅದೇ ನಿನ್ ತಪ್ಪಿಗೆ ಶಿಕ್ಷೆ. ಸಾರಿ, ಕ್ಲಾಸಿಗೆ ಏನಾರು ಲೇಟಾಗಿ ಬಂದ? ಹಾ ಹೌದು, ನೀವು ಬಂದು ತುಂಬಾ ತಡ ಆಯ್ತು. ಎಲ್ಲರೂ ಚಾಪ್ಟರ್ ನಂಬರ್ 12ನ ಓಪನ್ ಮಾಡಿ. ಇಲ್ಲಿನ ನಿಯಮಗಳು ನಿಮ್ಗೆ ಗೊತ್ತಿದೆ ಅಲ್ವಾ? ಇನ್ ಸ್ವಲ್ಪ ದಿನದಲ್ಲಿ ನಿಮ್ ತಾತ ಜೋಯಿ ಅವರಿಗೆ ಸನ್ಮಾನ ಇದೆ. ಅವರು ಈ ಚರ್ಚಿನ ಒಂದು ಮುಖ್ಯವಾದ ಭಾಗ ಕೂಡ. 30 ವರ್ಷಗಳಿಂದ ಇಲ್ಲಿ ಸೇವೆ ಮಾಡಿದ್ದಾರೆ. ನೀನು ಕೂಡ ಅವ್ರ ಕುಟುಂಬದ ಕುಡಿನೇ. ನಿನ್ನನ್ನ ಅವ್ರು ತುಂಬಾ ಇಷ್ಟಪಡ್ತಾರೆ, ಹಾಗೆ ಸ್ವಂತ ಮೊಮ್ಮಗಳ ತರ ನೋಡ್ತಾರೆ. ಹೊರಗಾಗಿರೋ ವಿಚಾರ ಇವಾಗ ಅವ್ರಿಗೆ ಗೊತ್ತಾದ್ರೆ ಏನ್ ಅನ್ಕೋಬಹುದು? ನೀವು ಆಲ್ಟರ್ ಮಾಡ್ಕೊಂಡಿರೋ ಸ್ಕೂಲ್ ಯೂನಿಫಾರ್ಮ್ ಅಷ್ಟೊಂದು ಫ್ಯಾಷನಬಲ್ ಆಗಿ ಮತ್ತೆ ಗ್ಲಾಮರಸ್ ಆಗಿ ಇರೋದಿಲ್ಲ. ಈ ತರ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಬರೋದು, ಹುಡುಗರನ್ನ ಪ್ರಚೋದನೆ ಮಾಡೋದು ಸರಿಯಲ್ಲ. ಅದು ತುಂಬಾನೇ ದೊಡ್ಡ ತಪ್ಪು. ಅದು ನಿನ್ ಫ್ಯಾಮಿಲಿಗೂ ಒಳ್ಳೇದಲ್ಲ. ನಂಗೊತ್ತು. ನೀನ್ ಸ್ವತಂತ್ರವಾಗಿರು ಅಲೆಕ್ಸಾ, ಆದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡ. ಇದನ್ನ ಅರ್ಥ ಮಾಡ್ಕೋ. ಇಲ್ಲ ಅಂದ್ರೆ ಯಾರು ನಿನ್ಗೆ ಗೌರವ ಕೊಡೋದಿಲ್ಲ. ನೀನ್ ಈ ತರ ಬಟ್ಟೆ ಹಾಕೊಂಡ್ರೆ ಹುಡುಗರು ನಿನಗೆ ಆ ತರ ಮಾಡದೇ ಇರೋದೇ ಇಲ್ಲ. ನೀನು ಅವರನ್ನು ಆಕರ್ಷಣೆ ಮಾಡಿದ್ರೆ ಅವರು ಉದ್ರೇಕ ಆಗ್ತಾರೆ. ನನ್ನ ಕ್ಷಮಿಸಿ ಮಾನ್ಸೀನಿಯರ್. ಸರಿ, ಈಗ ಹೋಗಿ ಕ್ಲಾಸಲ್ಲಿ ಕೂತ್ಕೋ. ಥ್ಯಾಂಕ್ ಯು ಯು ಮಾನ್ಸೀನಿಯರ್. ಆರ್ ವೆಲ್ಕಮ್. ಒಂದು ಆತ್ಮ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಸ್ಥಿತಿಯನ್ನ ಕಂಟ್ರೋಲ್ ಮಾಡುತ್ತೆ. ಆ ಆತ್ಮನ ಬಂಧಿಸಿಟ್ಕೊಳ್ಳುತ್ತೆ. ಅದಾದ್ಮೇಲೆ ಶರೀರ ಪ್ರವೇಶ ಆಗುತ್ತೆ. ಬಲಿಪಶುವಿನ ಏಕಾಗ್ರತೆ ಇಲ್ಲದೆ. ನೈತಿಕವಾಗಿ ಬಲಿಪಶುವಲ್ಲಿ ಯಾವುದೇ ರೀತಿ ದೋಷ ಇಲ್ಲ. ಸೈತಾನ ಒಬ್ಬರ ದೇಹನ ಪ್ರವೇಶ ಮಾಡಿದಾಗ ಅವನೊಬ್ಬನೇ ವರ್ತಿಸೋದಿಲ್ಲ. ಹಲವಾರು ಆತ್ಮಗಳ ಜೊತೆಗೆ ಅವನು ಕೆಲಸ ಮಾಡ್ತಾನೆ. ಹೇ ಚೈಲ್ಡು, ದೇವ್ರನ್ನ ಕ್ಷಮಿಸು ಅಂತ ಕೇಳ್ತಿದ್ಯಾ? ಬಾರೋ ನಮ್ ಜೊತೆ ಆಟ ಆಡಕ್ಕೆ. ಆತ್ಮದ ಕಾಮ, ಆತ್ಮದ ದ್ವೇಷ ಸರ್ವನಾಶ. ಸೂಸೈಡ್, ಹಿಂಸೆ, ಹೇ ಚೈಲ್ಡು, ಸಾಕ್ ನಿಲ್ಸೋ ನಿಮ್ ಹಿಂಸೆನಾ. ಸ್ಟೀಫನ್, ಈ ರೀತಿ ಉದಾಹರಣೆನ ಬೈಬಲಲ್ಲಿ ನನ್ಗೆ ಯಾರು ಹುಡ್ಕೊಡ್ತೀರಾ? ಮಿಶೆಲ್, ಲೂಕ್ ಚಾಪ್ಟರ್ ಇದೆ. ಗ್ರೆಸೆನಿಸ್ ಪ್ರದೇಶದಲ್ಲಿ ಸ್ವಾಧೀನ ಪಡೆದುಕೊಂಡ ವ್ಯಕ್ತಿಯ ಪ್ರಕರಣ. ಆಮೇಲೆ ಜೀಸಸ್ ಕೇಳ್ತಾರೆ ನಿನ್ನ ಹೆಸರೇನು ಅಂತ. ಅನೇಕ ರಾಕ್ಷಸರು ಅವನನ್ನು ಪ್ರವೇಶಿಸಿದರು. ನನ್ನ ಜೊತೆ ಬಾ, ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಒಳ್ಳೇದು. ಸರಿ, ಇವತ್ತಿನ ಕ್ಲಾಸು ತುಂಬ ಚೆನ್ನಾಗಿತ್ತು. ಎಂಜಾಯ್ ಯುವರ್ ಡೇ ಗರ್ಲ್ಸ್. ಸಿಸ್ಟರ್ ಕ್ಲಾರಾ, ಎಸ್, ನಿಮ್ ಪ್ರಕಾರ ನನ್ನ ತಮ್ಮಂಗೆ ಏನಾದರೂ ಆಗಿದೆಯಾ? ನನ್ಗನ್ಸುತ್ತೆ ಅವನ್ ಒಳಗೆ ಯಾರೋ ಇದ್ದಾರೆ ಆ ರೀತಿ ಬದಲಾವಣೆನ ನಾನು ನಿನ್ನ ತಮ್ಮನಲ್ಲಿ ನೋಡಿಲ್ಲ. ಸಿಸ್ಟರ್. ಆದ್ರೆ ಕೆಲವೊಂದ್ಸಲ ನನಗೂ ಹಾಗೆ ಅನ್ಸುತ್ತೆ. ಅದು ಕನ್ಸಿರೋ ತರ, ಆದ್ರೆ ಅದ್ ನಮಗ್ ನೆನ್ಪಿರಲ್ಲ. ಅವಳಿ ಮಕ್ಕಳು ಆಲೋಚನೆ ಆಗಾಗ ಒಂದೇ ಇರುತ್ತೆ. ನಿನಗೆ ಚೆನ್ನಾಗಿ ಗೊತ್ತು ನನಗೆ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ ಅಂತ. ನಿಮ್ಮ ತಂದೆ ನಿಮ್ಮನ್ನು ಬಿಟ್ಟು ಹೋಗಿ ನಿಮ್ಮ ತಾಯಿ ಇನ್ನೊಂದು ಮದುವೆ ಮಾಡ್ಕೊಂಡಿರೋದು. ನನಗನ್ಸಿದೆ ಸ್ಟೀಫನ್ ಆ ಮಾತನ್ನ ನಂಬಲ್ಲ. ನೀನು ಅವನಿಗೋಸ್ಕರನಾದ್ರೂ ಧೈರ್ಯವಾಗಿರ್ಬೇಕು ಮಿಶೆಲ್. ಆ ದೇವರು ಆಜ್ಞೆ ಇಲ್ಲದೆ ಏನೂ ಆಗೋದಿಲ್ಲ. ದುಷ್ಟರನ್ನ ಗೆಲ್ಲೋದಿಕ್ ಬಿಡಲ್ಲ.
ಆದ್ರೆ ನಾವ್ ಎದುರಿಸ್ಲೇಬೇಕು. ಅವರನ್ನ ಎದುರಿಸೋದಿಕ್ಕೆ ಆ ದೇವರು ಶಕ್ತಿ ಕೊಡ್ತಾನೆ. ತುಂಬಾ ಯೋಚನೆ ಮಾಡ್ಬೇಡ ಮಿಶೆಲ್. ನನ್ನ ಜೊತೆ ಬಾ. ಅವನ್ನ ಕರ್ಕೊಂಡು ಹೋಗ್ಬೇಡಿ ಫಾದರ್, ಅವನ್ನ ಬಿಟ್ಬಿಡಿ. ಸ್ಟೀಫನ್, ಹೋಗ್ಬೇಡ ಸ್ಟೀಫನ್. ಸ್ಟೀಫನ್! ವಿಶಾಲ್ ಆರಾಮಾಗಿದ್ದೇನಮ್ಮ? ಹಾ ಹಾ, ಆರಾಮಾಗಿದ್ದೀನಿ ಅಂತ ಅನ್ಕೊಂತೀನಿ. ತಾತ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಐ ಆಮ್ ಸಾರಿ, ಕೊನೆ ಎಕ್ಸಾಮ್ ಬರೆಯಕ್ ಬಂದಿದ್ದೀನಿ. ನನ್ನ ಆರ್ಡಿನೇಷನ್ ಓರಿಯೆಂಟೇಷನ್ ಭಾನುವಾರ ಇದೆ. ಲೇಟ್ ಆಗ್ಬಿಟ್ಟಿದೆ. ಕೇಳಿಸ್ಕೊ, ದಿನ ಚೆನ್ನಾಗಾಗ್ಲಿ. ನಿಮ್ಗೂ ಕೂಡ. ನಾನು ಆರಾಮಿದ್ದೀನಿ, ಸಂಡೇ ಸಿಗ್ತೀನಿ. ಭಾನುವಾರ ಸಿಗೋಣ. ಓಕೆ. ಸ್ವೀಡಿ, ಮುಂದಿನ ಸಲ ನೋಡ್ಕೊಂಡು ಓಡಾಡು. ಓಕೆ? ನೀವು ನೋಡಿದ ಹಾಗೆ ನಮ್ಮ ಪಠ್ಯಕ್ರಮಗಳು ಕೇವಲ ಕ್ಲಾಸ್ ರೂಮ್ಗೆ ಸೀಮಿತ ಅಲ್ಲ. ನಾನು ಅದನ್ನ ಆಡ್ಬೇಕು. ನಾನಾ ಚೀರ್ ಲೀಡರ್ ಆಗ್ಲಾ? ನೀನು ಕೂಡ ಚಿಯರ್ ಲೀಡರ್ ಆಗ್ಬೇಕಾ? ಲೈನ್ ಬೇಕರ್ ಪರವಾಗಿಲ್ವಾ? ಡ್ಯಾನ್ಸ್ ಮಾಡ್ತಾರಾ? ಕೆಲವೊಂದ್ಸಲ ಗೆದ್ದಾಗ ನಾನಾ ಹುಡುಗಿ ಆಗ್ಬೇಕು. ನೀನು ಚಿಯರ್ ಲೀಡರ್ ಆಗ್ಬೇಕು ಅಂದ್ರೆ ಅದಕ್ಕೆ ನೀನು ಶ್ರಮ ಪಡ್ಬೇಕು. ನೀವು ಇದನ್ನೆಲ್ಲ ನೋಡಿದ್ಮೇಲೆ ಆಫೀಸಲ್ಲಿ ಬಂದು ನನ್ನನ್ನ ಭೇಟಿ ಮಾಡಿ. ಮತ್ತೆ ಶುರು ಮಾಡೋಣ. ಆಲ್ರೈಟ್ ಗರ್ಲ್ಸ್, ಒನ್ ಮೋರ್ ಟೈಮ್. ಜಾಸ್ತಿ ಎನರ್ಜಿ ಹಾಕ್ಬೇಕು. 5 6 7 8. ನನ್ಗನ್ಸುತ್ತೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಅದಕ್ಕೆ ನೀವು ಡಾನ್ಸ್ ಇನ್ಸ್ಟ್ರಕ್ಟರ್ ಅಲ್ಲ. ಮತ್ತೆ ಶುರು ಮಾಡಿ. 1 2. ನೀವ್ಯಾರು ವಿಷಲ್ ಹಾಕೋವರೆಗೂ ನಿಲ್ಬಾರ್ದು. ಓಕೆ, ಹೊರಡಿ ಹೊರಡಿ ಹೊರಡಿ. ಆಸ್ಕರ್, ಟೆಂಪೋ ಟೆಂಪೋ. ಯಾವುದೇ ಕಾರಣಕ್ಕೂ ಅವ್ರನ್ನ ಗೋಲ್ ಮಾಡಕ್ ಬಿಡ್ಬೇಡ. ಹೋಗಿ. ಏ ಇಲ್ಲ, ಆ ಕಡೆಯಿಂದ ಆ ಕಡೆಯಿಂದ. ನಾನು ಇಲ್ಲಿರ್ತೀನಿ, ನೀನ್ ಆ ಕಡೆ ಹೋಗು. ಡೌನ್. ಸ್ಟೀಫನ್, ನೀನ್ ಯಾಕೆ ಪ್ರಾಕ್ಟೀಸ್ ಮಾಡ್ತೀರಾ? ಸ್ಟೀಫನ್, ಕೋಚ್ ಫಾದರ್, ಚೆನ್ನಾಗಿ ಪ್ರಾಕ್ಟೀಸ್ ಥ್ಯಾಂಕ್ ಮಾಡಿ. ಯು. ಹೇ ಏ ಬಾ ಸ್ಟೀಫನ್. ಹೇ ಬಾ ಬಾ, ಬೇಗ ಬೇಗ ಎದ್ದೋಳು ಬಾ ಬೇಗ. 1 ನಿಮಿಷ ಫೋನ್ ಕೊಡು, ಬೇಗ ಫೋನ್ ಕೊಡು. ಸರಿ ಬಾ. ಓಕೆ, ನೋಡು ಲೈನ್ ನೋಡ್ಕೋ. 290Z. ಓಕೆ? ಹೇ, ಅರ್ಥ ಆಯ್ತಲ್ಲ ನಿನಗೆ? ಸರಿ ಬಾ. ನೀನು ತುಂಬ ಚೆನ್ನಾಗಿ ಆಡ್ತೀಯಾ. ಹೇಗ್ ನಡೀತಾ ಇದೆ? ಹಾ, ಪರವಾಗಿಲ್ಲ. ಟ್ರೈನಿಂಗ್ ಅಂತೂ ಚೆನ್ನಾಗಿ ನಡೀತಾ ಇದೆ. ಲೈನ್ ಬೋಗಿ 290ZX. All right, guys. Line bogey 290ZX. Line bogey 290ZX. Ready? ರೆಡಿ? ಕಳೆದ ಭಾನುವಾರ ಪ್ರೇಯರ್ಗೆ ಯಾಕೆ ಬರ್ಲಿಲ್ಲ? ನಾನು ದೇವ್ರ ಹತ್ರ ಮಾತಾಡಿದ್ದೆ. ಅವರು ನನಗೆ ಆರಾಮಾಗಿ ಮಲ್ಕೊಳ್ಳೋದಿಕ್ಕೆ ಹೇಳಿದ್ರು. ಕಮಾನ್, ಲೆಟ್ಸ್ ಗೋ. ಹಾ, ಹಾಗೆ ಆಡಿ. ಹಾಗೆ, ಯಸ್, ಹಾಗೆ ಹಾಗೆ. ಸ್ಟೀಫನ್ ಅವನ ಮೇಲೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಮುಂದಿನ ಲೀಗ್ ನಲ್ಲಿ ಅವನು ಆಟ ಆಡಬಹುದು. ಹಾ, ಒಂದ್ ಕೆಲ್ಸ ಮಾಡಿ, ಅವ್ನ್ ಸೊಂಟ ನೋಡಿ, ಪಾದಗಳನ್ನೆಲ್ಲ. ಗಮನ ಬಾಲ್ ಮೇಲೆ ಇರ್ಲಿ. ನಿನಗೆ ಇವತ್ತಿದೆ ಕಣೋ. ಏ ಚೈಲ್ಡು, ಏನು ಹಾಕೊಂಡಿದ್ಯಾ ಪ್ರಾಕ್ಟೀಸ್ಗೆ? ನನ್ನನ್ನು ನಿಲ್ಸಂಗಿಲ್ಲ ನೀನು. ಹಾ, ಜೊತೆಗೆ ಇನ್ನೇನಿದೆ? ಕಪ್ಪು ನೈಲ್ ಪಾಲಿಶ. ನಿನ್ ಪ್ರಾಬ್ಲಮ್ ನಾ ಸಾಲ್ವ್ ಮಾಡ್ತೀನಿ. ಬಾಲ್ನ ಹೇಗಾರು ತಡೀರಿ. ಸಿಸ್ಟರ್ ಕ್ಲೇರ್ ಅವ್ನ್ ದೆವ್ವ. ನೀನು 2ನೇ ಪೀರಿಯಡ್ ಕನ್ಫೆಷನ್ ರೂಮಿಗೆ ಹೋಗ್ಬೇಕು. ಅದೇ ನಿನ್ ತಪ್ಪಿಗೆ ಶಿಕ್ಷೆ. ಕೋಚ್ ಅವನ್ನ ಬೇಕು ಅಂತಾನೆ ಬೀಳ್ಸಿದ್ದು. ಇದು ನನ್ನ ತಂಗಿಗೋಸ್ಕರ, ನನ್ನ ಹೇ ಮಗನೇ. ಹೇ ಬೆನ್ ಬೆನ್, ನಿನ್ಗೇನು ಆಗಿಲ್ಲ ತಾನೆ?
ಸರಿಯಾಗಿ ಹೊಡೆದೆ. ಈ ಆಟ ಕೇವಲ ಗೋಲ್ ಮಾಡೋದಕ್ಕೆ ಅಂತ ಇರೋದು. ಮುಂದಿನ ಸಲ ಚೆಂಡನ್ನು ಸರಿಯಾಗಿ ಹಿಡಿ. ಚೆನ್ನಾಗ್ ಆಡ್ದೆ, ಎದ್ದೇಳು. ಹೇ, ನಾವು ಫುಟ್ಬಾಲ್ನ ಈ ರೀತಿ ಆಡೋದಿಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ಏಳು ಏಳು ಏಳು, ಎದ್ದೇಳು. ಬೇಗ ಹೋಗು, ಬೇಗ 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 ನಡಿ, ಬೇಗ ಹೋಗು. ಅವನು ಸರಿಯಾಗಿದ್ದಾನೆ. ಹಾ ಆರಾಮಾಗಿದ್ದಾನೆ. ಅವನು ಚೆನ್ನಾಗಿ ಕೂಡ ಆಟ ಆಡ್ತಾನೆ. ಹಾ ನನಗೆ ಗೊತ್ತು. ಇವತ್ತಿನ ದಿವಸ ನನಗೆ ತುಂಬಾ ಗರ್ವ ಆಗ್ತಾ ಇದೆ. ನಮ್ಮ ಜೀವನ ಇದು ನಿಮ್ಮ ದಿನ ಜೋಸೆಫ್. ನಿಜ ಹೇಳ್ಬೇಕಂದ್ರೆ ನಾನು ನಿಮ್ಮಿಂದ ಏನು ಬಯಸ್ತಿಲ್ಲ. ನನ್ನ ಜೀವನ ಪೂರ್ತಿ ಚರ್ಚ್ಗೋಸ್ಕರ ಕೆಲಸ ಮಾಡಿದೆ. ನೀನಿಲ್ದರ ಇವೆಲ್ಲ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ 50th ಆನಿವರ್ಸರಿ. ಆ ದಿವಸ ಹ್ಯಾಪಿಯೆಸ್ಟ್ ಡೇ ಆಗಿರುತ್ತೆ ನಮ್ಮ ಫ್ಯಾಮಿಲಿಗೆ. ಜೋಸೆಫ್ ತಾತ. ಓ ಅಲೆಕ್ಸಾ, ತುಂಬಾ ಸುಂದರವಾಗಿದೆಯಾ. ಹಾಯ್ ಮಿಶೆಲ್, ತಾತ. ನನ್ನ ಮಗಳೇ, ದೇವ್ರು ಒಳ್ಳೇದ್ ಮಾಡ್ಲಿ ಹಾಯ್ ನಿಂಗೆ. ಡ್ಯಾಡ್. ನಾನ್ ತುಂಬಾ ಯಾಕೆ ಇಷ್ಟು ಅದೃಷ್ಟ. ಬೇಗ ಬರಬಹುದಲ್ವಾ ನೀವು? 4 ಹೆಣ್ಣು ಮಕ್ಕಳು ನಂಗೆ, ಈಗ 2 ಹಾಯ್ ಮಾಮ್. ಹಾಯ್ ಮಗಳೇ. ಮೊಮ್ಮಕ್ಕಳು ನಂಗೆ. ಹಾ ಖಂಡಿತ. ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಣಿ, ದೇವ್ರು ಒಳ್ಳೇದ್ ಮಾಡ್ಲಿ. Congratulations. ಹೇಗಿದ್ದೀರಾ ಮಕ್ಕಳೇ? ನಾವ್ ಚೆನ್ನಾಗಿದ್ದೀವಿ ತಾತ. ನೀವ್ ಹೇಗಿದ್ದೀರಾ? ನಿಮ್ ಬಿಗ್ ಡೇ ಇವತ್ತು. ಹೌದು. ಹಾ ತಾತ, ಇದು ನಿಮ್ಗೊಂದು ದೊಡ್ಡ ಹಾನರ್. ಬೈಬಲ್ ಓದ್ತಾ ಇರಿ, ಬಿಡಕ್ ಹೋಗ್ಬೇಡಿ, ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಸ್ಟೀಫನ್, ಹೇ ಬೈಲೆ. ಸ್ಟೀಫನ್, ಖುಷಿ ಆಯ್ತು ಬಂದಿದ್ದಕ್ಕೆ. ಪರವಾಗಿಲ್ಲ ಏನ್ ಪರವಾಗಿಲ್ಲ ಮಾಡ್ತಾ ಇದ್ದ ನೀವು? ಪರವಾಗಿಲ್ಲ. ಸ್ಟೀಫನ್, ಹಾಗ್ ಮಾಡ್ಬಾರ್ದು. ನಿಮ್ ತಾತನ್ ಮಾತಾಡ್ಸು. ಸಾರಿ, ಮಾತಾಡ್ಸು. ಹೋಗು. ಅಷ್ಟ್ ಕೋಪ ಬೇಡ. ನಮ್ದು ಒಂದೇ ರಕ್ತ. ಜೋಸೆಫ್ ಚರ್ಚ್ಗೋಸ್ಕರ ತುಂಬಾ ದುಡಿದಿದ್ದಾರೆ. ಅದು ತುಂಬಾ ವರ್ಷಗಳಿಂದ. ದಾರಿ ತಪ್ಪಿರ್ತಕ್ಕಂಥ ಎಷ್ಟೋ ಹುಡುಗರನ್ನ ಅವರು ಸರಿಯಾದ ದಾರಿ ತಂದಿದ್ದಾರೆ. ಸಮಾಜದಲ್ಲಿ ಮಕ್ಕಳನ್ನ ಒಳ್ಳೆ ದಾರಿ ತರೋದಿಕ್ಕೆ ಮತ್ತೆ ಚರ್ಚಲ್ಲಿ ಅವರು ಒಳ್ಳೆ ಕೆಲಸಗಳನ್ನ ಮಾಡೋದಿಕ್ಕೆ, ಅವರನ್ನ ಹುರಿದುಂಬಿಸೋದಕ್ಕೆ ಅವ್ರು ಕಷ್ಟಪಟ್ಟಿದ್ದಾರೆ. ನಾವು ಅವ್ರಿಗೇನಾದ್ರೂ ಪುರಸ್ಕಾರ ಕೊಡಬೇಕು ಅಂದ್ರೆ ಅವ್ರಿಗೆ ಖಂಡಿತ ಕೊಡ್ತಿದ್ವಿ. ಆದ್ರೆ ಅವರ ಈ ಒಂದು ಶ್ರಮಕ್ಕೆ ಪುರಸ್ಕಾರ ತುಂಬಾ ಚಿಕ್ಕದು. ನಾವು ನಮ್ಮ ಪ್ರೀತಿ ವಿಶ್ವಾಸಗಳಿಂದ ಅವರನ್ನ ಪುರಸ್ಕಾರ ಮಾಡೋಣ, ಅದು ಕೂಡ ನಮ್ಮ ಚರ್ಚಿನ ವತಿಯಿಂದ, ನಮ್ಮೆಲ್ಲರ ಕಡೆಯಿಂದ ಹಾಗೂ ನಿಮ್ಮೆಲ್ಲರ ಕಡೆಯಿಂದಲೂ. ನಾನು ಜೋಸೆಫ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿಂದ ನೀವು ಚರ್ಚ್ನ ಫಾದರ್ ಆಗ್ತಿದ್ದೀರಾ, ನಿಮ್ಮ ಸೇವೆಗಳನ್ನ ಸಲ್ಲಿಸೋದಿಕ್ಕೆ. ಸ್ಟೀಫನ್, ಏನಾಯ್ತು? ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದಯೆ ತೋರ್ಲಿ. ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದಯೆ ತೋರ್ಲಿ. ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದಯೆ ತೋರ್ಲಿ. ನಮ್ಮೆಲ್ಲರಿಗೂ ಶಾಂತಿ ಕರುಣಿಸಲಿ. ನಾನ್ ನಿಮ್ಮಲ್ಲೇ ನಿವೇದನೆ ಮಾಡ್ಕೊಳ್ಳೋದೇನೆಂದ್ರೆ, ನೀವೆಲ್ಲರೂ ಒಬ್ಬೊಬ್ಬರಾಗಿ ಬಂದು ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಇದು ಮೊದಲನೇ ಬಾರಿ ಆಶೀರ್ವಾದ ಮಾಡೋದಕ್ಕೆ ದೇವರು ಅವರಿಗೆ ಶಕ್ತಿ ಕೊಟ್ಟಿದ್ದಾನೆ. ಆ ಯೇಸು ಪ್ರಭು ನಿಮ್ಮನ್ನು ಕಾಪಾಡಲಿ. ಬಾಡಿ ಆಫ್ ಕ್ರೈಸ್ಟ್, ಆಮೆನ್. ಬಾಡಿ ಆಫ್ ಕ್ರೈಸ್ಟ್, ಬಾಡಿ ಆಫ್ ಕ್ರೈಸ್ಟ್, ಬಾಡಿ ಆಫ್ ಕ್ರೈಸ್ಟ್. ಕರ್ತನು ನಿಮ್ಮನ್ನು ಕಾಪಾಡಲಿ. ಬಾಡಿ ಆಫ್ ಕ್ರೈಸ್ಟ್, ಬಾಡಿ ಆಫ್ ಕ್ರೈಸ್ಟ್. ಕರ್ತನು ನಿಮ್ಮನ್ನು ಕಾಪಾಡಲಿ.
ಬಾಡಿ ಆಫ್ ಕ್ರೈಸ್ಟ್, ಬಾಡಿ ಆಫ್ ಕ್ರೈಸ್ಟ್. ಬಾಡಿ ಆಫ್ ಕ್ರೈಸ್ಟ್. ಓ ದೇವ್ರೇ, ನನ್ನ ಪಾಪಗಳನ್ನು ಕ್ಷಮಿಸು. ಓ ದೇವ್ರೇ, ನನ್ನ ಪಾಪಗಳನ್ನು ಕ್ಷಮಿಸು. ಪ್ರಾರ್ಥನೆ ಮುಗಿತು, ಕ್ಷೇಮವಾಗಿ ಹೋಗಿ. ಟ್ರಿಪ್ ಹೋಗ್ಲೇಬೇಕಾ? ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲೇಬೇಕು. ಅದೇ ಲೇಕ್ ಹೌಸ್ ನಲ್ಲೇ ನಿಮ್ ಅಜ್ಜಿ ತಾತ ಮದ್ವೆ ಮಾಡ್ಕೊಂಡಿದ್ದು. ನಾವೆಲ್ಲ ಹೋದ್ರೆ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಅವ್ರ ಆನಿವರ್ಸರಿ ಬೇರೆ. ಸೊ ಹೋಗೋಣ ಆಯ್ತಾ? ನೋಡು, ತುಂಬಾ ಮಜಾ ಇರುತ್ತೆ. ನೋಡು, ನೀನು ನಿನ್ ಕಸಿನ್ಸ್ನೆಲ್ಲ ಭೇಟಿ ಮಾಡ್ಬೋದು, ಮತ್ತೆ ನನ್ನ ಕೈಯಾರೆ ಮಾಡಿದ ಅಡ್ಗೆ ಕೂಡ ತಿನ್ಬೋದು. ನಿಮ್ ಮನೇನು, ನನ್ ಕಸಿನ್ಸು, ನಿಮ್ ಕೈ ಅಡ್ಗೆನು. ತಮಾಷೆ ಏನಂದ್ರೆ ಸ್ಟೀಫನ್ ಕೂಡ ಚಿಕ್ಕವನಾಗಿದ್ದಾಗ ಇದನ್ನೇ ಹೇಳ್ತಿದ್ದ. ಅವನು ಹಾಗೆ ಹೇಳ್ತಿದ್ನ. ದೇವ್ರೇ, ನಾನ್ ಹೋಗಿ ಮಾಮ್ ಮತ್ತೆ ವಿಶಾಲ್ ಏನ್ ಮಾಡ್ತಿದಾರೆ ನೋಡ್ಕೊಂಡ್ ಬರ್ತೀನಿ. ಓಕೆ. ಎಮಿಲಿ, 6 ವರ್ಷ ಆಯ್ತು ಅವ್ನ್ ನಿನ್ನ ಮತ್ತು ಮಕ್ಕಳನ್ನ ಬಿಟ್ಟು ಹೋಗಿ. ನೀನ್ ನಿಜಾನ ಒಪ್ಕೊಳ್ಳಿಲ್ಲ ಅಂದ್ರೆ ನಿನಗ್ ಮನಃಶಾಂತಿ ಸಿಗಲ್ಲ. ಅವನೇನ್ ಬಿಟ್ಟು ಹೋಗಿಲ್ಲ. ಬೇಗ 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 ಬನ್ನಿ. ಎಲ್ಲ ಲೇಡೀಸ್ ಬೇಗ ಬನ್ನಿ, ಬೇಗ 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 ಬನ್ನಿ, ಬಂದೆ. ಬೇಗ ಬೇಗ. ಕತ್ಲಾಗೋದಿಕ್ ಮುಂಚೆ ನಾವು ಹೋಗಿ ಬೇಗ ಸೇರ್ಕೋಬೇಕು. ನಾನ್ ನಿಮ್ಗೆ ಹೆಲ್ಪ್ ಮಾಡ್ಲಾ? ಹೇ ಸ್ಟೀವನ್, ಹೇ, ನೀನು ಇನ್ 2 ಗಂಟೆ ಮ್ಯೂಸಿಕ್ ಕೇಳಬಾರ್ದು, ಸರಿನಾ? ಇದೊಂಥರ ಅಡಿಕ್ಷನ್, ಇದನ್ ಬಿಡಕ್ಕಾಗಲ್ಲ. ಅದನ್ನ ಬಿಡ್ಲಿಲ್ಲ ಅಂದ್ರೆ ಇವನ್ ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ ಬರೋ ಚಾನ್ಸಸ್ ಇದೆ. ಪ್ರೂಫ್ ಅಲ್ಲೇ ಇದೆ ನೋಡು. ಏ ಹೋ, ಹೇ, ಎಲ್ರು ತುಂಬಾ ಖುಷಿಯಾಗಿರಿ. ನಾವು ಹೋಗೋ ರಸ್ತೆ ತುಂಬಾ ಉದ್ದ ಇದೆ, ನಡೀರಿ. ಓಕೆ, ಬನ್ನಿ, ಒಳಗಡೆ ಕೂತ್ಕೊಳ್ಳಿ. ಬನ್ನಿ, ಬನ್ನಿ ಒಳಗೆ. ದಿನ ಆದ್ಮೇಲೆ ನಾವ್ ಅದೇ ಮನೆಗೆ ಹೋಗ್ತಾ ಇದೀವಿ. ಅದು ಪಾರ್ಟಿ ಮಾಡೋದಕ್ಕೆ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಅಮ್ಮ, ನಾವ್ ಈಗ ರೀಚ್ ಆಗ್ತಾ ಇದೀವಿ. ಹೌದಾ? ಓ ಸೂಪರ್. ಚೆನ್ನಾಗಿದೆ ಅಲ್ಲ? ಸಕ್ಕತ್ತಾಗಿದೆ ಅಲ್ಲ ಪ್ಲೇಸ್. ಯಾ, ಇಲ್ಲಿ ನೋಡಿ, ಬಂದೇ ಬಿಡ್ತು. ಬನ್ನಿ. ವಾತಾವರಣ ಚೆನ್ನಾಗಿದೆ ಅಲ್ವಾ? ಎಲ್ರು ನಿಮ್ ಲಗೇಜ್ ತಗೊಳ್ಳಿ.
ನಾಳೆ ನಾನು ಪಾರ್ಟಿ ಮಾಡ್ತೀನಿ. ಇವತ್ತು ಸಂಜೆ ನಾವೆಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ. ಫಸ್ಟ್ ಹೋಗಿ ಸ್ವಿಮ್ ಇಲ್ಲ ಮಾಡ್ತೀನಿ. ಇಲ್ಲ 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 ಇಲ್ಲ, ನೀವು ಹೆಲ್ಪ್ ಮಾಡಲೇಬೇಕು. ಕಮಾನ್ ಸ್ಟೀವನ್, ನೀನು ಕೂಡ ನಮ್ಗೆ ಹೆಲ್ಪ್ ಮಾಡಬೇಕು. ಸ್ಟೀಫನ್ ಸರಿ ಇದು ತಗೋ. ಅವ್ನು ಹೆಲ್ಪ್ ಮಾಡ್ತಾನೆ ಅಂತ ಖಂಡಿತ ಅನ್ಸಲ್ಲ. ನೀವಿಬ್ರು ಟ್ವಿನ್ಸಾ? ನಂಬಕ್ಕೆ ಆಗಲ್ಲ. ಮೈ ಗಾಡ್. ಹಾ ಮಿಶೆಲ್, ಇದನ್ನ ತಗೋ, ಇದನ್ನು ಹಿಡ್ಕೋ, ತಗೊಂಡು ಹೋಗು. ಹಾ, ಮಿಕ್ಕಿ ಸಾಮಾನೆಲ್ಲ ಡ್ಯಾಡಿ ತಗೊಂಡ್ ಬರ್ತಾರೆ, ಚಿಂತೆ ಮಾಡಬೇಡಿ. ನೀನಂತೂ ತುಂಬಾ ಸ್ಟ್ರಾಂಗ್ ಆಗಿದ್ಯಾ. ತಗೊಂಬ. ಕಮಾನ್, ಇದೆಲ್ಲ ನನ್ನ ಹಣೆ ಬರಹ. ಸ್ಟೀಫನ್ ಬಾ ಇಲ್ಲಿ. ಈ ಜಾಗ ನನಗೆ ಸ್ಪೆಷಲ್. ಹೌದಾ, ನಿಜವಾಗ್ಲೂನಾ? ತುಂಬಾ ಚೆನ್ನಾಗಿತ್ತಲ್ಲ? ಮಾನ್ಸಿಂಗರ್ ಇಲ್ಲಿ. ಐ ಆಮ್ ಸಾರಿ, ಅವ್ರು ಬರೋಕ್ಕಾಗಲಿಲ್ಲ. ಅವ್ರು ನಿಮ್ಮ ಬಗ್ಗೆ ವಿಚಾರಿಸಿದ್ರು. ರೋಸ್ಮೆರಿ ಅವ್ರಿಗಂತೂ ನೀವಿಬ್ರು ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ್ರೆ ತುಂಬಾನೇ ಖುಷಿ ಆಗತ್ತೆ. ಬನ್ನಿ, ಎಂಜಾಯ್ ಮಾಡಿ. ಹಾಂ, ಥ್ಯಾಂಕ್ ಯು. ಹಲೋ ರೋಸ್ಮೆರಿ. ಹಲೋ ಸಿಸ್ಟರ್ ಕ್ಲೇರ್. ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಡೋಣ. ಆದ್ರೆ ಸ್ಟೀಫನ್ ಯಾರ ಕಡೆ ಆಡ್ತಾನೆ? ದಟ್ಸ್ ನಾಟ್ ಫನಿ ಗೈಸ್. ಹೌದಾ? ಅವನು ಡಿಫ್ರೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೋತಾನೆ. ಓಕೆ. ಸಿಸ್ಟರ್ ರೋಸ್ಮೆರಿ, ಇವತ್ತು ತುಂಬ ಒಳ್ಳೆ ದಿನ ಅನ್ಸುತ್ತೆ ಅಲ್ಲ? ಯಾರಿಗೆ? ಅದು ನನ್ ಗೊತ್ತು ನೀನ್ ಯಾರಿಗೆ ಹೇಳ್ದೆ ಅಂತ. ಏನ್ ನೋಡ್ತಿದ್ದೀರಾ ನೀವಿಬ್ರು? ಹಳೆ ನೆನ್ಪುಗಳು. ಓಕೆ, ಏನೋ ಮಾಡಿ. ಆ ಕೆಲ್ಸ ಮುಗೀತಾ ನಿಮ್ದು? ಬಾ ಸ್ಟೀವನ್, ಬಾ ಆಟ ಆಡೋಣ. ತಗೋ. ಇಲ್ಲ, ಆಗಲ್ಲ. ಆಗ್ಬಹುದಾ? ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ಸರಿ, ಬೇಡ ಬಿಡು. ನಾವ್ ಕಾರ್ನರ್ಸ್ ವರ್ಸಸ್ ಯಂಗರ್ಸ್ ಆಡ್ತೀವಿ. ಆಲ್ ರೈಟ್, ನೀವು ಗೊತ್ತಲ್ವಿ ಆಟ? ಗೊತ್ತು ತಾತ. ನೀನು ನಿಮ್ಮಮ್ಮನ ತರ ಓಡು, ಗೆಲ್ತೀಯ. ನೀನು ಓಕೆ ಓಕೆ, ಐ ಗಾಟ್ ಇಟ್. ಅಪ್ಪನ್ ತರ ಓಡು. ಓಕೆ ಗಾಯ್ಸ್, ಹೋಗು ಹೋಗು, ಸ್ಟಾರ್ಟ್ ಮಾಡಿ. ಹೇ ಬೇಬಿ. ಹೇ ಬೇಬಿ, ಹೋಗು ಹೋಗು. 1 2 ಏ ಹೇ ಹೇ, ಬೇಗ 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 ಬೇಗ. ಯಾ, ಕಮಾನ್, ಲೆಟ್ಸ್ ಗೋ. ಗೋ. ಏ ಹೇ ಹೇ, ಓಡು ಓಡು ಓಡು. ಯಾಹೂ. ಏ ಏ, ಡ್ಯಾಡ್. ಓ ಸ್ಟೀವನ್, ನಿನ್ ಪ್ರಾಬ್ಲಮ್ ಏನೋ? ಇವ್ರಿಗೆ ವಯಸ್ಸಾಗಿದೆ. ಸ್ಟೀಫನ್ ತುಂಬಾ ಜೋರಾಗಿ ಹೊಡೆದ ಅನ್ಸುತ್ತೆ ತಾತಂಗೆ. ನೀನ್ ಯಾಕೆ ತಾತಂಗ್ ಅಷ್ಟ್ ಜೋರಾಗಿ ಹೊಡೆದೆ? ನೀನ್ ಯಾಕೆ ಹಾಗೆ ಮಾಡ್ದೆ ಸ್ಟೀಫನ್? ನಾನ್ ಹೊರಗಡೆ ಹೋಗ್ತೀನಪ್ಪ. ಕೆಳಗಡೆ ಏನಿದೆ? ಯಾವಾಗ್ಲೂ ಯಾಕೆ ಈ ಡೋರ್ ಲಾಕ್ ಆಗಿರುತ್ತೆ?
ಮಿಶೆಲ್ ಬಾ. ಅದು ಸ್ವರ್ಗದಲ್ಲಿರೋ ಹಾಗೆ. ಈ ದಿನ ಚೆನ್ನಾಗಿರ್ಲಿ, ಎಲ್ಲ ಒಳ್ಳೇದಾಗ್ಲಿ. ಸ್ವರ್ಗ ಅಂದ್ರೆ ನಿಮ್ಗೆ ಪ್ರಭು. ನಂಬಿಕೆ ಇದೆಯಾ? ಹೌದು, ನಂಬ್ತೀನಿ. ಮತ್ತೆ ನರ್ಕ? ತಾತ ಎಲ್ಲಿ? ದೇವ್ರು ನಿಮ್ ಪ್ರಾರ್ಥನೆ ಕೇಳಿಸ್ಕೊತಾರೆ ಅನ್ಸುತ್ತಾ? ಕೇಳಿಸ್ಕೊತಾರೆ. ನನ್ನ ಪ್ರಾರ್ಥನೆ ಯಾಕೆ ಕೇಳಿಸ್ಕೊಳ್ಳಲ್ಲ ಅವರು? ಸ್ಟೀಫನ್, ಕೇಳಿಸ್ಕೊತಾರೆ, ಖಂಡಿತ ಕೇಳಿಸ್ಕೊತಾರೆ. ನನಗೆ ಕೇಳಿಸೋದಿಲ್ಲ. ಕೇಳಿಸತ್ತೆ, ಬೇಗ. ಬಚ್ಚಿಟ್ಟಿದ್ದ ಎಲ್ಲ ವಿಷಯಗಳು ನಿನ್ ಮುಂದೆ ಇನ್ನೇನ್ ಬಯಲಾಗ್ತವೆ. ಪ್ರಭುನ ನಂಬು, ಎಲ್ಲ ಒಳ್ಳೇದಾಗತ್ತೆ. ಸರಿ. ನೀನ್ ಮುಂದಕ್ಕೇನು ಹೇಳ್ಬಾರ್ದು. ಬೈಬಲ್ ಮೇಲೆ ಆಣೆ ಮಾಡಿದ್ಯಾ? ಪದಗಳಲ್ಲಿ ಹೇಳೋಕಾಗ್ದಿರೋ ಮಾತುಗಳನ್ನ ಕ್ರಿಯೆಗಳ ಮೂಲಕ ಮಾಡಿ ತೋರಿಸ್ಬೇಕು. ಎಲ್ಲ ರೆಡಿ ಆಗಿದೆ, ಊಟ ತಯಾರಾಗಿದೆ, ಹಾಟ್ ಡಾಗ್, ಬರ್ಗರ್ ಎಲ್ಲ ರೆಡಿ ಆಗಿದೆ. ಎಲ್ರು ಬೇಗ ಬನ್ನಿ, ಬೇಗ. ಇದನ್ ತಿಂದು ನಾಳೆ ತನಕ ಬದುಕಿದ್ರೆ ಸಾಕು. ಓ ಹೋ ರಿಯಲಿ? ಓ ಒಂದ್ ನಿಮಿಷ ಹಾ, ಸರ್ವ್ ಮಾಡ್ತಾ ಅವರು ಇದ್ದೀನಿ. ಕೊಡಿ, ನೀವು ಬಡಿಸಿ ಅವ್ರಿಗೆ. ತಗೊಳ್ಳಿ. ನೀವೆಲ್ಲ ಆಮೇಲೆ ತಿನ್ನಿ. ಹೌದು, ಇದು ತುಂಬಾ ಹಾ, ಚೆನ್ನಾಗಿದೆ. ಅದು ನೋಡಿ ತುಂಬಾ ಚೆನ್ನಾಗಿದೆ. ನಂಗಂತೂ ಇಷ್ಟ ಆಯ್ತು. ಎಷ್ಟು ದಿನ ಆಗಿತ್ತಲ್ವಾ? ನಂಗಂತೂ ಹೊಟ್ಟೆ ನನ್ನ ತುಂಬಿದೆ. ಪ್ರೀತಿಯ ಕುಟುಂಬದವ್ರೆ, ಈ ಪಯಣದಲ್ಲಿ ನನ್ನ ಜೊತೆ ಇದ್ದಿದ್ಕೆ ಹೃತ್ಪೂರ್ವಕ ಧನ್ಯವಾದಗಳು. 50 ವರ್ಷಗಳ ನಮ್ಮ ಸುಖಕರ ದಾಂಪತ್ಯ ಜೀವನದಲ್ಲಿ ಅವರ ಪ್ರೀತಿ, ಅವರ ಚರ್ಚು, ನಾನು ಮಾತಾಡದೇ ಇರೋ ತುಂಬಾ ವಿಷಯಗಳಿವೆ. ಯಾಕಂದ್ರೆ ಈ ಕುಟುಂಬನ ಒಂದಾಗಿಡೋದಿಕ್ಕೆ ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿಲ್ಲ. ಆದ್ರೆ ಇವತ್ತು ಅವೆಲ್ಲವನ್ನು ಹಂಚ್ಕೋತೀನಿ. ನಾನ್ ನಿಮ್ಮಲ್ಲಿ ಕ್ಷಮೆಯನ್ನ ಕೇಳ್ತೀನಿ. ಬೆಂಕಿ ಜೊತೆ ಆಟ ಆಡ. ಸ್ವರ್ಗದಲ್ಲಿರುವ ನನ್ನ ತಂದೆಯೇ ಧನ್ಯವಾದ. ಅಪಾಯದಿಂದ ನನ್ನನ್ನು ದೂರ ಇಟ್ಟಿದ್ಕೆ, ತಪ್ಪು ಮಾಡ್ತಾ ಇದೀಯ ರೋಸಿ. ಹಾಗೆ ಕಾಪಾಡಿದ್ಕೆ. ಓ ನನ್ನ ಪವಿತ್ರ ದೇವತೆಗಳೇ, ನನ್ನ ಜೊತೆ ಏರಿ. ಯಾವುದೇ ಕಾರಣಕ್ಕೂ ದುಷ್ಟ ಶಕ್ತಿಗಳು ನನ್ನನ್ನು ಬಳಸ್ಕೊಳ್ದೇ ಇರ್ಲಿ. ಆಮೆನ್. ಮಾಮ್, ನಿಂತ್ಕೋ. ನೀನ್ ಹುಷಾರಾಗಿದ್ಯಾ? ಹೌದು ಮಗಳೇ, ನಾನು ಹುಷಾರಾಗಿದ್ದೀನಿ. ನನ್ನ ಮನಸ್ಸಿನ ಭಾರ ಕಡಿಮೆ ಆಯ್ತು. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಧೈರ್ಯವಾಗಿರು ಮಗಳೇ, ವಾಸ್ತವನ ಒಪ್ಕೋ. ಓಕೆ, ಯಾರಾದ್ರೂ ಸ್ವೀಟ್ ತಿಂತೀರಾ? ತಗೊಳ್ಳಿ ತಗೊಳ್ಳಿ ಮಕ್ಳೇ, ಸರಿ, ತಗೊಳ್ಳಿ ಇದನ್ನ. ಅವ್ರು ಹುಟ್ಟಿದ್ದೆ ನಂಗೋಸ್ಕರ. ನಿಂಗೆ ಅದರ ಅರಿವಿದ್ಯಾ? ಅಯ್ಯೋ ದೇವ್ರೆ, ಅಯ್ಯೋ ಅಜ್ಜಿ, ಅಯ್ಯೋ ಅಜ್ಜಿ. ಮಾಮ್, ರೋಸ್ಮೇರಿ, ಏನ್ ಮಾಡ್ತಾ ಇದ್ದೀರಾ? ಓ ಪ್ರಭು, ನನ್ನ ಕುಟುಂಬದ ರಕ್ಷಣೆ ಮಾಡು.
ನನ್ನ ನಂತರ ನೀನೇ ಅವರನ್ನ ಕಾಪಾಡಬೇಕು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ. ನಾನು ನಿಮ್ಮ ಹತ್ರ ಬರ್ತಿದ್ದೀನಿ. ನನ್ನನ್ನ ಕ್ಷಮಿಸ್ಬೇಡಿ. ನೀವು ಕೊಟ್ಟಿರೋ ಜೀವನಾನೇ ಇದು. ಇವತ್ತು ನಾನು ಅದಕ್ಕೆ ಅಂತ್ಯ ಹಾಡ್ತಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ನನಗೆ ಯಾವುದೇ ರೀತಿ ಹಕ್ಕಿಲ್ಲ ನನ್ನ ಜೀವನನ ನಾನೇ ತಗೊಳ್ಳೋದಿಕ್ಕೆ. ಆದ್ರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ. ನಾನು ನಿಮಗೆ ಶರಣಾಗ್ತಿದ್ದೀನಿ ಪ್ರಭು. ನನ್ನನ್ನು ಕ್ಷಮಿಸ್ಬೇಡಿ. ನನ್ನನ್ನು ಕ್ಷಮಿಸ್ಬೇಡಿ. ನನ್ನ ಜೀವನದಲ್ಲಿ ನೀವು ನನಗೆ ಏನೇನು ಕೊಟ್ಟಿದ್ರು ಎಲ್ಲದಕ್ಕೂ ತುಂಬ ತುಂಬ ಧನ್ಯವಾದ. ಆಮೇಲೆ ನೋ, ಸಮಾಧಾನ 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 ಮಾಡ್ಕೊಳ್ಳಿ. ಅವ್ರನ್ನ ಒಂಟಿಯಾಗಿ ಬಿಡೋದೇ ಒಳ್ಳೇದು ಅನ್ಸುತ್ತೆ. ಏನದು? ನಾನು ಏನ್ ನೋಡ್ದೆ? ಗೊತ್ತಿಲ್ಲ, ನನಗೆ ಯಾವಾಗಲೂ ಕಾಣಿಸುತ್ತೆ. ಅದ್ ನನಗೆ ತುಂಬಾ ಭಯ ಪಡಿಸ್ತು. ಹೆದರ್ಕೋಬೇಡ, ಏನು ಆಗ್ದಂಗೆ ನಾನು ನೋಡ್ಕೋತೀನಿ. ನಿನ್ನ ನಂಬ್ತೀನಿ. ಪ್ರಭುವಿನಲ್ಲಿ ಪ್ರಾರ್ಥನೆ. ರೋಸ್ ಮೇರಿ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಸತ್ತ ಮೇಲೆ ದೇವ್ರ ಜೊತೆ ಹೋಗ್ಬೇಕು ಅಂದ್ರೆ ಯಾವುದೇ ಪಾಪಗಳು ಕೂಡ ಇರಬಾರ್ದು. ಆಗ ಮಾತ್ರ ದೇವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಆಮೇಲೆ ಈಗ ಮಿಶೆಲ್ ಕಡೆಯಿಂದ ಅವರ ಅಜ್ಜಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನ ಶುರು ಮಾಡು ಮಿಶೆಲ್. ಸಹಾಯ ಮಾಡು ದೇವ್ರೆ, ಈ ರಹಸ್ಯ ಸಾವನ್ನ ಅರ್ಥ ಮಾಡ್ಕೊಳಕ್ಕೆ. ನಮ್ಮ ಅಜ್ಜಿಗೆ ಸ್ವರ್ಗ ಪ್ರಾಪ್ತಿಯಾಗ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಪಾಪಗಳನ್ನೆಲ್ಲ ಕ್ಷಮಿಸಿ, ಅವ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ, ಅವ್ರಿಗೆ ಪುನರ್ಜನ್ಮಕ್ಕೆ ಅವಕಾಶ ಕೊಡಿ ದೇವ್ರೆ. ಇದೇ ನನ್ನ ಪ್ರಾರ್ಥನೆ. ಆಮೇನ್. ಧನ್ಯವಾದಗಳು ಮಿಶೆಲ್. ನಿಮ್ಮ ಕುಟುಂಬದವರೆಲ್ಲರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ. ರೋಸ್ ಮೇರಿ ಅವರೊಬ್ಬರು ಅಸಾಧಾರಣ ವ್ಯಕ್ತಿ. ಅವರನ್ನು ಕಳ್ಕೊಂಡಿದ್ದು ತುಂಬಾ ದುರಂತ. ನನಗೆ ಸ್ಟೀಫನ್ ಬಗ್ಗೆ ತುಂಬಾ ಭಯ ಆಗ್ತಿದೆ. ಅವನ ಅವ್ರ ಅಜ್ಜಿಗೆ ತುಂಬಾ ಕ್ಲೋಸ್ ಆಗಿದ್ದ. ನೀವು ಮತ್ತೆ ಮನೆಗೆ ಯಾವಾಗ ಹೋಗ್ತಾ ಇದ್ದೀರಾ? ಅವರ ಎಲ್ಲ ಆತ್ಮೀಯ ಸ್ನೇಹಿತರನ್ನ ನಾನು ಅಂತಿಮ ಪ್ರಾರ್ಥನೆಗೆ ಕರಿತೀನಿ. ಖಂಡಿತವಾಗ್ಲೂ ಬರ್ತೀವಿ. ನಾವು ರೋಸ್ಮೆರಿ ಅವ್ರ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಬೇಕಾಗತ್ತೆ. ಪೇಪರ್ ವರ್ಕ್ಸು ಇದೆ, ಹಾಗಾಗಿ ನಾವು ಸ್ವಲ್ಪ ದಿನ ಇಲ್ಲೇ ಇರಬೇಕಾಗತ್ತೆ. ನಿಮ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ನನಗೆ ಕರೆ ಮಾಡಿ. ನೀವು ಯಾವಾಗ ಬೇಕಾದ್ರೂ ನನ್ನ ಹತ್ರ ಬರಬಹುದು. ಥ್ಯಾಂಕ್ ಯು ಮಾನ್ಸಿನರ್. ಯು ಆರ್ ವೆಲ್ಕಮ್. ಮಾನ್ಸಿನರ್, ಇಲ್ಲಿ ದುಷ್ಟಶಕ್ತಿಗಳಿವೆ. ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡಿ. ನೀವು ಸರಿಯಾಗಿ ಹೇಳಿದ್ರಿ. ನಾವು ಖಂಡಿತವಾಗ್ಲೂ ಒಳಗಡೆ ಹೋಗಲೇಬೇಕು. ಸರಿ, ನಾವು ಇಲ್ಲಿಂದ ಹೊರಡ್ತೀವಿ. ಒಂದು ನೆನಪಿರಲಿ, ನಾವು ಬಂದಿದ್ದು ನಿಮ್ಮ ಫ್ಯಾಮಿಲಿಗೋಸ್ಕರ. ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ. ಏನ್ ತಪ್ಪಾಗಿದೆ ಸಿಸ್ಟರ್? ರೋಸ್ಮೆರಿ, ಹಿಂಸೆ, ಆತ್ಮ. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ನನಗೆ ಗೊತ್ತು ನಿನ್ನ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ. ನೀನು ಅವಳಿಗೆ ತುಂಬಾ ಒಳ್ಳೆ ಇಲ್ಲ, ಸ್ನೇಹಿತ. ಸ್ನೇಹಿತೆ ಅಲ್ಲ, ಸ್ನೇಹಿತೆ ಅಲ್ಲ.
ಸ್ನೇಹಿತೆ ಆಗಿದ್ರೆ ಸತ್ಯನ ಮುಂಚೆನೆ ಹೇಳ್ಬೇಕಿತ್ತು. ದಯವಿಟ್ಟು ನನ್ನ ಹತ್ರ ನಿಜ ಹೇಳಿ ಸಿಸ್ಟರ್. ಆ ರಾಕ್ಷಸರನ್ನ ಎದುರಿಸಿ ಹೋರಾಡೋ ಶಕ್ತಿ ನನಗಿಲ್ಲ. ನೀವು ಸಂಹಾರ ಮಾಡ್ತೀರಾ ಅನ್ಕೋತೀನಿ. ಸಿಸ್ಟರ್ ಕ್ಲೇರ್, ಪ್ಲೀಸ್. ಕೊನೆಗೆ ಹೀಗೇನೆ ನೋಡ್ದ್ಯಾ? ನನಗೂ ಸಹಾಯ ಮಾಡು. ಖಂಡಿತ ಸಹಾಯ ಮಾಡ್ತೀನಿ. ಸ್ಟೀಫನ್, ಮಿಶೆಲ್, ಒಳಗ್ ಬನ್ನಿ ಪ್ಲೀಸ್. ನಾನ್ ಮಾತಾಡೋದು ಯಾಕೆ ಕೇಳಿಸ್ಕೊಳ್ಳಲ್ಲ? ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ನಿಮ್ಮ ಮನಸ್ಸನ್ನ ತೆರೆದಿಟ್ಕೊಳ್ಳಿ. ನಿಜದ ಕಡೆಗೆ ಆಗ ಮಾತ್ರ ಅವನು ಸರಿ ಹೋಗ್ತಾನೆ. ಯಾಕಿಷ್ಟೊಂದು ಚಳಿ ಇದೆ ಇಲ್ಲಿ? ನಾನೀಗ ಹೀಟರ್ ಆನ್ ಮಾಡ್ತಾ ಇದ್ದೀನಿ ಮಗಳೇ. ತುಂಬಾನೇ ಭಯಂಕರ ಚಳಿ ಇದೆ. ಇವಾಗ ಸ್ವಲ್ಪ ಚಳಿ ಕಡಿಮೆ ಆಗ್ಬೋದು ನೋಡು. ಸ್ಟೀಫನ್ ಇನ್ನೂ ರೂಮಲ್ಲೇ ಇದ್ದಾನಾ? ಅವನು ತುಂಬ ರೂಡ್ ಆಗಿರ್ತಾನೆ. ಫ್ಯಾಮಿಲಿ ಬಗ್ಗೆ ಅವನಿಗೆ ಚಿಂತೆನೇ ಇಲ್ಲ. ಇದೆಲ್ಲ ಅವನಿಗೆ ಸರಿ ಹೋಗಲ್ಲ. ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಇನ್ ನಮ್ ಎಲ್ರಿಗೂ ಕಷ್ಟದ ಸಮಯ ಅಂತ ಅರ್ಥ ಮಾಡ್ಕೊಳ್ಳಿ. ಅವನು ದಯವಿಟ್ಟು ಬೇಜಾರಾಗೋ ಹಾಗೆ ಮಾಡ್ಬೇಡಿ. ಅವನಾಗೆ ಇಲ್ಲ ಅನ್ಸುತ್ತೆ. ಅವನ್ ಮೈ ಮೇಲೆ ಏನೋ ಹೊಕ್ಕಂಗಿದೆ. ಅವ್ನ್ ನೋಡಿದ್ರೆ ತುಂಬಾ ಹೆದರಿಕೆ ಆಗುತ್ತೆ. ಅಲೆಕ್ಸಾ ಪ್ಲೀಸ್ ಸುಮ್ನೆ ಇರು. ನಾನ್ ಮಲ್ಕಕ್ ಹೋಗ್ತೀನಿ. ನಾನು ಕೂಡ ಮೇಲ್ ಬರ್ತೀನಿ. ಅಲ್ಲಿ ಚಳಿ ಕಮ್ಮಿ ಇರ್ಬೋದು. ನಾವು ಇನ್ನು ಸ್ವಲ್ಪ ಹೊತ್ತು ಮಲ್ಕೊತೀವಿ. ಡ್ಯಾಡ್, ಬನ್ನಿ, ಈಗಾಗಲೇ ಲೇಟ್ ಆಗಿದೆ, ಎಲ್ಲರೂ ಮಲ್ಕೊಳ್ಳೋಣ. ಸ್ಟೀಫನ್, ನಿನಗ್ ಚಳಿ ಆಗ್ತಾ ಇಲ್ವಾ? ಮಿಶೆಲ್ ಬ್ಲಾಂಕೆಟ್ ಕೊಡು. ನನಗೇನ್ ಚಳಿ ಆಗ್ತಿಲ್ಲ. ಏನ್ ಮಾತಾಡ್ತಿದ್ಯಾ? ಚಳಿ ಆಗ್ತಿಲ್ವಾ ನಿಂಗೆ? ಎಷ್ಟು ಚಳಿ ಇದೆ ಇಲ್ಲಿ. ನೆಟ್ಟಿಗೆ ಒಳ್ಳೆ ಹುಡುಗಿರ್ ತರ ಮೈ ತುಂಬಾ ಬಟ್ಟೆ ಹಾಕೋದ್ ಕಲಿ, ಅವಾಗ ತಾನೇ ಚಳಿ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ನಿನ್ ತಂಗಿ ಹತ್ರ ಆತರ ಮಾತಾಡ್ಬೇಡ. ನಾನೇನಾದ್ರೂ ಕುಡಿಯೋ ಕಲ್ತಿದ್ರೆ ಮಾಮ್, ನನ್ನ ಎದುರುಗಡೆ ಏನೇ ತಪ್ಪು ನಡೀತಿದ್ರು ತಲೆನೇ ಕೆಡಿಸ್ಕೊಂತ ಇರ್ಲಿಲ್ಲ. ನೋಡು, ನೀನು ನಿನ್ನ ತಾಯಿ ಜೊತೆ ಹಾಗೆಲ್ಲ ಮಾತಾಡಬೇಡ ಸ್ಟೀವೆನ್. ಐ ಆಮ್ ಸಾರಿ. ಅವಾಗ ನಾನು ರೂಡ್ ಆಗಿರಲ್ಲ ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಅವನ ಮನಸ್ಥಿತಿ ಸರಿ ಇಲ್ಲ. ಅವನ್ನ ಬ್ಲೇಮ್ ಮಾಡಬೇಡಿ. ಏನಾಗ್ತಾ ಇದೆ? ಸರಿ, ಬಾ ಮಲ್ಕೊಳ್ಳೋಣ. ಜೋಸೆಫ್, ಯಾರದು? ಮ್ಯೂಸಿಕ್ ಸ್ಟಾಪ್ ಮಾಡು ಸ್ಟೀವನ್. ನಿದ್ದೆ ಮಾಡ್ಬೇಕು ನಾವಿಲ್ಲಿ. ಈಗ ಕಂಪ್ಲೀಟಾಗಿ ಶಬ್ದ ನಿಂತೋಯ್ತು. ಏನು? ಏನಾದರೂ ಆಗಿಲ್ಲ, ನಾನು ಮಲ್ಕೋತೀನಿ. ಫುಲ್ ನಿಶ್ಶಬ್ದ ಆಗಿದೆ. ಜೋಸೆಫ್,
ಸ್ಟೀಫನ್ ಜೋಸೆಫ್ ಬೇಡ ಬೇಡ ಬಿಟ್ಬಿಡು. ನಾನ್ ಬಂದಿದ್ದೀನಿ ಜೋಸೆಫ್. ಬಿಟ್ಬಿಡು. ಆರಾಮಾಗಿದೆಯಾ ತಾನೆ? ಆರಾಮಿದ್ದೀನಿ. ಓಕೆ. ರಾತ್ರಿ ಪೂರ್ತಿ ನಿನ್ ರೂಮಿಂದ ಜೋರಾಗಿ ಶಬ್ದ ಬರ್ತಾ ಇತ್ತು. ಏನ್ ಶಬ್ದ ಅದು? ನಾನೇನು ಶಬ್ದ ಮಾಡ್ತಿರ್ಲಿಲ್ವಲ್ಲ. ಒಳ್ಳೆ ಭೂಕಂಪ ತರ ಸೌಂಡ್ ಬರ್ತಾ ಇತ್ತು. ನನ್ಗೇನು ಕೇಳಿಸ್ಲಿಲ್ಲ. ನೋಡು, ನಿನ್ ತಾಯಿ ಇನ್ನೂ ಶಾಕಲ್ಲೇ ಇದ್ದಾರೆ. ನೀನು ಅವ್ರ ಜೊತೆ ಆರಾಮಾಗಿ ಮಾತಾಡು ಪ್ಲೀಸ್. ಡ್ಯಾಡ್ ಯೂಸ್ ಮಾಡ್ತಿದ್ದ ಬಿಲ್ಲು ಬಾಣ ಸಿಕ್ಕಿದೆ. ಬೇಟೆಗೆ ಹೋಗ್ತೀನಿ. ಇದು ಒಳ್ಳೆ ಐಡಿಯಾ ಅಲ್ಲ ಅನ್ಸುತ್ತೆ. ನನ್ಗೂ ಕೂಡ ಹಾಗೆ ಅನ್ಸುತ್ತೆ. ನಾನು ಹೋಗ್ತಾ ಇದ್ದೀನಿ. ತುಂಬಾ ಬಿಸಿಲಿದೆ. ನಾನು ಶವರ್ ತಗೊಳಕ್ ಹೋಗ್ತಾ ಇದ್ದೀನಿ. ಏನೋ ತಪ್ಪಾಗಿದೆ ಅಂತ ಅನ್ಸುತ್ತೆ. ಆ ಹೀಟರ್ ಹಾಳಾಗಿತ್ತಲ್ಲ, ಅದನ್ನ ಸ್ಟೀಫನ್ ಸರಿ ಮಾಡ್ಬೋದಲ್ವಾ? ಗುರೀಡು. ಸ್ಟೀಫನ್, ಬಾಣ ಬಿಡು. ಡ್ಯಾಡಿ, ಸ್ಟೀಫನ್, ಎಲ್ಲಿ ಹೋಗಿದ್ದೆ? ಬೇಟೆ ಆಡೋಕೆ ಹೋಗಿದ್ದೆ. ಏನಾಯ್ತು ನಿನ್ಗೆ? ರ್ಯಾಂಡಿ ಒಳ್ಳೆ ಡಿನ್ನರ್ ಮಾಡಿದ್ದಾರೆ. ನೀನ್ ಹೋಗಿ ಸ್ನಾನ ಮಾಡ್ಕೊಂಬಾ ಆಯ್ತಾ? ನನಗೇನು ಹಸ್ವಿಲ್ಲ. ಈ ಸಲಾಡ್ ತಗೊಂಡೋಗಿ ಟೇಬಲ್ ಮೇಲಿಡು. ಆಯ್ತು. ಅವನ ಜೊತೆಲಿ ಹೇಗ್ ಮಾತಾಡ್ಬೇಕೋ ಅರ್ಥ ಆಗ್ತಿಲ್ಲ. ಪ್ರಯತ್ನ ಪಡ್ತಿದ್ದೀನಿ ಮಾಮ್. ಅದಕ್ಕೋಸ್ಕರನೇ ನಾನು ಇಲ್ಲಿದ್ದೀನಿ. ನಂಗೆ ಗೊತ್ತು ಕದ್ದ. ಬಾಯ್ಲಿ. ಥ್ಯಾಂಕ್ ಯು. ಇಲ್ಲಿ ಬರೀ ನನ್ಗೇನಾ ಇಷ್ಟು ವಿಚಿತ್ರ ಅನಿಸ್ತಾ ಇದೆ ಇಲ್ಲಿ? ಏನ್ ಹೇಳ್ತಾ ಇದೀಯಾ? ರಿಯಲಿ ಮಿಶೆಲ್, ಅಜ್ಜಿ ಎಲ್ರ ಮುಂದೆ ನೇಣು ಹಾಕೊಂಡ್ರು. ಸ್ಟೀಫನ್ ಈಗ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ. ನಿನ್ಗೇನು ಕಾಣಿಸ್ತಾ ಇಲ್ವಾ? ಓಕೆ, ಸಾರಿ. ನಾನು ಮಾತಿನ ಅರ್ಥ ಅದಲ್ಲ. ಪರವಾಗಿಲ್ಲ ಬಿಡು. ಅದ್ ನಿಜನೇ ತಾನೆ. ಇಲ್ಲಿ ಏನು ಸರಿ ಇಲ್ಲ. ನೀನ್ ಹೇಳ್ದಂಗ್ ವಿಚಿತ್ರವಾಗಿದೆ. ಇಲ್ಲಿ ಏನ್ ನಡೀತಿದೆ ನಂಗೆ ಗೊತ್ತಿಲ್ಲ. ನಾನ್ ಶವರ್ ತಗೋಬೇಕಾದ್ರೆ ಆಮೇಲೆ ನನಗ್ ಯಾರೋ ಇರೋ ಹಾಗ ಅನಿಸ್ತು.
ಇರೋ ಹಾಗೆ ನನಗೆ ಹಾಗೆ ಅನ್ನಿಸ್ತು. ನಾನು ಟರ್ನ್ ಮಾಡಿದಾಗ ಮಿರರಲ್ಲಿ ಏನೋ ಬರ್ದಿತ್ತು. ನನಗೆ ಯಾರೋ ಮೆಸೇಜ್ನ ಕನ್ವೆ ಮಾಡ್ದಂಗೆ ಅನ್ನಿಸ್ತಿತ್ತು. ಹೌದಾ? ಏನ್ ಬರ್ದಿತ್ತು? ಹೆಲ್ಪ್ ಸ್ಟೀಫನ್. ಅಲ್ಲಿ ಹೆಲ್ಪ್ ಸ್ಟೀಫನ್ ಅಂತಿತ್ತು. ರಿಲ್ಯಾಕ್ಸ್ ಸ್ಟೀಫನ್. ಅವನಿಂದ ದೂರ ಇರು, ಮುಟ್ಟಬೇಡ ಅವನ್ನ. ನೀನು ಇಲ್ಲಿ ಬರಬೇಡ. ಅವನ್ನ ಬಿಟ್ಬಿಡು. ಇಲ್ಲಿಂದ ತೊಲ್ಕೋ ದುಷ್ಟ. ಇದೇನ್ ನಡೀತಾ ಇದೆ ಇಲ್ಲಿ? ನಂಗೆ ಗೊತ್ತಿಲ್ಲ. ಸ್ಟೀಫನ್ ರೂಮಿಂದ ಬಂದಿದ್ದು. ಹೀಟರ್ ಮತ್ತೆ ಕೆಲಸ ಮಾಡ್ತಾ ಇಲ್ಲ ಅನ್ಸುತ್ತೆ. ತುಂಬಾ ಚಳಿ ಆಗ್ತಿದೆ. ಸುಳ್ಳು ಹೇಳೋರು ಸಾಯ್ತಾರೆ. ಸ್ಟೀಫನ್, ಅಯ್ಯೋ ದೇವ್ರೆ, ನೀನ್ ಏನ್ ಮಾಡ್ಕೊಂಡಿದ್ಯಾ ಸ್ಟೀಫನ್? ಓ ಜೀಸಸ್. ಅವ್ರು ನನ್ನ ಜೀವಂತವಾಗಿರಕ್ ಬಿಡಲ್ಲ. ಅವ್ನ್ ಏನ್ ಹೇಳ್ತಿದ್ದಾನೆ? ಎದ್ದೇಳು. ಇದೆಳು ಆರಾಮಾಗಿ. ಅವ್ರು ನನ್ನ ಬಿಡಲ್ಲ. ಡುಮಾಲ್ ನನ್ನ ಬಿಡಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗಿದ್ರು? ನರ್ಕ ನರ್ಕ. ಅಲ್ಲಿ ಯಾರಿದ್ರು? ಕೊಲೆಗಾರರು. ಡ್ಯಾಡ್ ತುಂಬಾ ಪ್ರೀತಿಸ್ತಿದ್ರು. ಅವ್ರಿಗೆ ಡ್ಯಾಡ್ ಆತ್ಮ ಬೇಕಂತೆ. ಡ್ಯಾಡಿ ಯಾರು ಬೇಬಿ? ಚರ್ಚಲ್ಲಿ. ಅದು ಗಾಡ್ ಡ್ಯಾಮೇಜ್ ಚರ್ಚ್. ಅಯ್ಯೋ ದೇವ್ರೆ. ಹಾ, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಆರಾಮಾಗಿದ್ದೇನೆ. ಡೋಂಟ್ ವರಿ. ಅವನಿಗೆ ಏನಾದ್ರೂ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಅವನನ್ನ ತಡಿಬೇಕಿತ್ತು. ಅವನು ಇಷ್ಟೊಂದು ಸ್ಟ್ರಾಂಗ್ ಅಂತ ನನಗೆ ಗೊತ್ತಿರಲಿಲ್ಲ. ನಾವೀಗ ಮಾನ್ಸಿನರ್ಗೆ ಕಾಲ್ ಮಾಡೋಣ. ಸೀನಿಯರ್ ಮಾಮ್ಗೆ ಯಾಕೆ ಕಾಲ್ ಮಾಡಬೇಕು? ಅವ್ರು ನಮಗೆ ಸಹಾಯ ಮಾಡ್ತಾರೆ. ಮಿಶೆಲ್, ನೀನ್ ತುಂಬಾ ಸೀರಿಯಸ್ ಆಗಿದ್ಯಾ? ಸ್ಟೀವನ್ ಹುಚ್ಚ ಆಗಿದ್ದಾನೆ. ಅವನಿಗೆ ಖಂಡಿತವಾಗ್ಲೂ ತಲೆ ಕೆಟ್ಟಿದೆ. ಅವನಿಗೆ ಯಾವುದೇ ಧರ್ಮಗುರುಗಳು ಏನು ಮಾಡೋದಕ್ಕಾಗಲ್ಲ. ಅವ್ನ ಕೈಗೆ ಹೇಗ್ ಬಂತು ಡ್ಯಾಡ್? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವ್ ಇದನ್ನೆಲ್ಲ ಸರಿ ಮಾಡ್ಬೇಕು, ಮತ್ ಮಾಡ್ತೀವಿ ಕೂಡ. ನಾನು ಡಾಕ್ಟರ್ ಕಾಲ್ ಮಾಡ್ತೀನಿ. ಅವರು ಅವನಿಗೆ ಇಂಜೆಕ್ಷನ್ ಮಾಡ್ತಾರೆ. ಅವನಿಗೆ ನಮ್ ಹೆಲ್ಪ್ ಬೇಕು, ಮೆಡಿಸನ್ ಅಲ್ಲ. ಅವ್ನು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ ನೀವು? ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ. ಅವನು ಶಾಂತಿಯಿಂದ ಇರೋ ತರ ನಾನು ನೋಡ್ಕೋತೀನಿ. ಓಕೆ? ಸ್ಟೀಫನ್ ಇಂದ ನಿಂಗೆ ಪ್ರಾಬ್ಲಮ್ ಆಗ್ತಿಂದ ಇಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ಯಾ? ಮಿಶೆಲ್, ನೀನು ತಪ್ಪು ತಿಳ್ಕೊಂಡಿದ್ಯಾ. ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಾನು ಎಷ್ಟೇ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಅವನ ಮೇಲೆ ವರ್ಕ್ ಆಗ್ತಾನೆ ಇಲ್ಲ. ಸ್ಟೀಫನ್ ಆರಾಮಾಗೆ ಇದ್ದ, ಚೆನ್ನಾಗಿದ್ದ. ನಮ್ ಡ್ಯಾಡ್ ಜೀವಂತವಾಗಿದ್ದಾಗ ನಾನು ನೋಡ್ದಾಗಿಂದ ಅವನು ಹಾಗೆ ಇದ್ದಾನೆ. ಮಿಶೆಲ್ ನಿಂತ್ಕೋ. ಮಿಶೆಲ್, ದೇವ್ರೆ. ಅವಳು ಹೇಳಿದ್ರ ಅರ್ಥ ಅದಲ್ಲ. ಹಾ, ಖಂಡಿತವಾಗ್ಲು.
ಇದು ನಿಜ ಬೇಬಿ. ನೋಡು, ಆದ್ರೆ ನನ್ನಿಂದ ತೊಂದರೆ ಆಗ್ತಿಲ್ಲ, ಅರ್ಥ ಗೊತ್ತು ಮಾಡ್ಕೊಳ್ಳಿ. ನೀವ್ ತೊಂದ್ರೆ ಮಾಡ್ತಿಲ್ಲ ಅಂತ ಅವನಿಂದ ಆಗ್ತಿದೆ. ನಾನು ಅವನು ಅಂತ ಹೇಳಿದ್ದು ಸ್ಟೀಫನ್ ಬಗ್ಗೆ ಅಲ್ಲ, ಅವ್ರ ಅಪ್ಪನ ಬಗ್ಗೆ. ಅವ್ರ ಅಪ್ಪ ಬಿಟ್ಟು ಹೋಗಿದ್ರಿಂದಲೇ ಈ ತರ ಎಲ್ಲ ಆಗ್ತಾ ಇರೋದು. ಸ್ಟೀಫನ್ ಒಳ್ಳೆ ಹುಡುಗನೇ, ಆದ್ರೆ ಈಗ ಹೀಗೆಲ್ಲ ಆಗ್ತಾ ಇದ್ರೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೇಂಟ್ ಮೈಕಲ್ ಮಾನ್ಸಿನರ್ ಕ್ಯಾನಲ್. ಮಿಶಲ್, ಎಸ್ ನಾನು ಫಾದರ್ ಡುಮಾಲ್. ಫಾದರ್, ನಾನು ಸೀನಿಯರ್ ಮಾನ್ಸಿನರ್ ಜೊತೆ ಮಾತಾಡ್ಬೇಕಿತ್ತು ಸ್ಟೀಫನ್ ಬಗ್ಗೆ. ರಾತ್ರಿ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದ, ಚರ್ಚು, ಕಿಲ್ಲರ್ಸು. ನೀವೇನೋ ಅವನ್ನ ಎಲ್ಲೋ ಕರ್ಕೊಂಡು ಹೋಗಿದ್ರಂತೆ. ನೀವ್ ಎಲ್ಲಿ ಕರ್ಕೊಂಡು ಹೋಗಿದ್ದಂತೆ? ನನಗ್ ಗೊತ್ತಿಲ್ಲ. ಅವನದೇನೋ ಚರ್ಚು ನಿಮ್ ಜೊತೆ ಹೋಗಿದ್ದೆ, ಏನೇನೋ ಮಾತಾಡ್ತಿದ್ದ ಅವನು. ಇಷ್ಟ ಆಯ್ತು. ಮತ್ತಿನ್ಯಾರ ಬಗ್ಗೆ ಹೇಳ್ದ ಮಿಶಲ್? ನಮ್ ಡ್ಯಾಡ್ ಬಗ್ಗೆ. ಇಲ್ಲಿ ಕೇಳು ಮಿಶಲ್, ನಿಮ್ಮ ಫ್ಯಾಮಿಲಿ ಇವಾಗ ತುಂಬಾ ಸಂಕಷ್ಟಗಳನ್ನ ಎದುರಿಸ್ತಿದೆ. ಬಹುಶಃ ಅದು ನಿನಗೆ ಈಗ ಗೊತ್ತಾಗ್ತಿದೆ ಅನಿಸ್ತಿದೆ. ಪ್ಲೀಸ್ ಮಾನ್ಸಿನರ್ ಹತ್ರ ಮಾತಾಡಕ್ ಅವಕಾಶ ಕೊಡಿ. ಐ ಆಮ್ ಸಾರಿ, ಮಾನ್ಸಿನ್ ಅವರು ತುಂಬಾ ಬಿಸಿ ಇದ್ದಾರೆ. ಅವ್ರು ಯಾರ ಕಾಲ್ನೂ ರಿಸೀವ್ ಮಾಡ್ತಲ್ಲ, ಅವ್ರು ಯಾರ ಜೊತೆನೂ ಮಾತಾಡೋಕ್ಕೂ ಆಗಲ್ಲ. ಅರ್ಥ ಆಯ್ತಾ? ಓಕೆ, ಚರ್ಚ್ಗೆ ಕಾಲ್ ಮಾಡಿದ್ಕೆ ಥ್ಯಾಂಕ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾದರ್. ಏನಾಯ್ತು? ಏನೋ ಇದೆ ಅನ್ಸುತ್ತೆ, ನಂಗೆ ಏನು ಗೊತ್ತಾಗ್ತಿಲ್ಲ. ನಿನಗೇನೋ ಗೊತ್ತಿದೆ ಫುಡ್ ಬಗ್ಗೆ? ಕಾಣಿಸ್ತಾ ಇಲ್ವಾ ನಿಮ್ಗೆ? ಸಮಾಧಾನ 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 ಮಾಡ್ಕೊಳ್ಳಿ. ಹೇಗಿದ್ದಾನೆ? ಏನು ಅಂದ್ರೆ ಅವ್ನ ಟೆಂಪರೇಚರ್, ಅವ್ನ ವೈಟಲ್ಸ್ ಎಲ್ಲ ನಾರ್ಮಲ್ ಆಗೇ ಇದೆ. ಆದ್ರೆ ಏನ್ ಅಬ್ನಾರ್ಮಲ್ ಅಂದ್ರೆ ಅಷ್ಟು ಓಡಾಡಿ, ಅಷ್ಟು ಎಗರಾಡಿ ಏನೂ ಆಗಿಲ್ಲ ಅಂದ್ರೆ ಅವನ್ ಹಾರ್ಟ್ ರೇಟು, ಅವ್ನ ಬ್ರೀತಿಂಗ್ ಅಲ್ಲಿ ಆಯಾಸನೇ ಇಲ್ಲ. ಅದು ಅದು ಅವನ ದೇಹನೇ ಅಲ್ಲ. ತಪ್ಪಾಗಿದ್ರೆ ಅದು ಅವನ ಮೈಂಡಲ್ಲಿ. ಸೊ ನಾವೇನ್ ಮಾಡ್ಬೋದು? ಅವನಿಗೆ ನಿದ್ದೆ ಮಾತ್ರ ಕೊಟ್ಟಿದ್ದೀನಿ, ಅವ್ನು ಮಲ್ಕೊಳ್ಳಿ ಅಂತ. ನಾಳೆ ಎದ್ದೇಳ್ತಾನ ಅವನು. ಏನಾದರೂ ಆದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಾನೇನು ಮಾಡೇ ಇಲ್ಲ. ನಿಮ್ಮ ಅವಶ್ಯಕತೆ ಅವನಿಗಿದೆ. ಸರಿ, ನಾವೀಗ ಹೋಗೋಣ ಬಾ. ಮತ್ತೆ ಮಾನ್ಸಿನರ್ಗೆ ಕಾಲ್ ಮಾಡಿದ್ಯಾ? ನಾನು ಅವ್ರ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ, ನನ್ನ ಡ್ಯಾಡಿಗೆ ಹಾಗೆ ಹೇಳ್ಬಾರ್ದಿತ್ತು. ಇಲ್ಲ ಇಲ್ಲ, ಪರವಾಗಿಲ್ಲ. ನಂಗೆ ಗೊತ್ತು, ಒಂದೊಂದ್ಸಲ ಅವ್ರು ಆಗ ಆಡ್ತಾರೆ. ಅಲೆಕ್ಸಾ, ನನಗೆ ನಂಬಿಕೆ ಇದೆ ಸ್ಟೀಫನ್ ಹುಚ್ಚ ಅಲ್ಲ. ಅವನಲ್ಲಿ ಆತ್ಮ ಸೇರ್ಕೊಂಡಿದೆ ಅನ್ಸುತ್ತೆ. ಏನ್ ಹೇಳ್ತಿದ್ಯಾ? ಹೆದರ್ಸ್ಬೇಡ. ನನಗೂ ಕೂಡ ಭಯ ಆಗಿದೆ. ನಮಗೆ ಮಾನ್ಸಿನ ಸಹಾಯ ಬೇಕು. ಸರಿ, ಕಾಲ್ ಮಾಡು. ಏನ್ ಮಾಡ್ತಿದ್ಯಾ? ಹಲೋ, ನಾನು ಮಾನ್ಸಿನರ್. ಆ ಲೈನ್ ಸಿಕ್ತು. ಯಾವಾಗಲೂ ಇರಲಿ. ನಿಮ್ಮ ವಿಳಾಸ ಮತ್ತು ಮೊಬೈಲ್ ನಂಬರ್ ಅನ್ನು ಡ್ರಾಪ್ ಮಾಡಿ, ನಾನು ನಿಮಗೆ ಕರೆ ಮಾಡುತ್ತೇನೆ. ಮಾನ್ಸಿನರ್, ಈ ಮೆಸೇಜ್ ನಿಮ್ಗೋಸ್ಕರ. ನಾನು ಮಿಶಲ್ ಟೇಡ್. ನಿಮ್ ಸಹಾಯ ಬೇಕು ನಮ್ಗೆ. ನಾನು ಇದಕ್ ಮುಂಚೆ ಕಾಲ್ ಮಾಡಿದೆ. ಫಾದರ್ ಡುಮಾಲೋ ಹೇಳಿದ್ರು ನೀವು ಬಿಸಿ ಇದ್ದೀರಾ ಅಂತ. ನೀವು ಆದಷ್ಟು ಬೇಗ ನಮ್ಮ ಮನೆಗೆ ಬರ್ತೀರಾ? ಹಲೋ ಹಲೋ, ನೀನು ಅವನನ್ನ ಬಿಟ್ಟು ಹೋಗೋದಕ್ಕಾಗಲ್ವಾ? ಪ್ಲೀಸ್ ಪ್ಲೀಸ್. ನನ್ನ ಕಾಪಾಡು, ನನ್ನ ಆತ್ಮವನ್ನು ರಕ್ಷಿಸು. ಅವನು ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ಸ್ವೀಟಿ, ನೀವಿಬ್ರು ಏನೂ ಮಾಡಿಲ್ಲ, ಸರಿನಾ? ಹೇ, ಸಮಾಧಾನ ಮಾಡ್ಕೊ. ಡಾಕ್ಟರ್ ಅವನಿಗೆ ಮೆಡಿಸನ್ ಕೊಟ್ಟಿದ್ದಾರೆ. ಅವನು ಬ್ಯುಸಿ ಆಗಿದ್ದಾನೆ. ಪ್ಯಾಕ್ ಮಾಡ್ಕೊಳ್ಳೋದ್ರಲ್ಲಿ ಅವನು ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡ್ಕೋಬೇಕಲ್ವಾ? ನಾವು ನಾಳೆ ಹೊರಡ್ತಿದ್ದೀವಿ. ನಿಜವಾಗ್ಲು ನಾಳೆ ಬೆಳಿಗ್ಗೆನೂ ಒಂದ್ಸಲ ಡಾಕ್ಟರ್ನ ಕರೆಸಿ ಇಂಜೆಕ್ಷನ್ ಮಾಡಿಸೋಣ. ಆಮೇಲೆ ನಾವು ನಮ್ಮ ಸಿಟಿಗೆ ಹೋದ್ಮೇಲೆ ಅಲ್ಲಿ ಹಾಸ್ಪಿಟಲ್ಗೆ ತೋರಿಸೋಣ.
ನಂಗೆ ನಿಜ ಭಯ ಆಗ್ತಿದೆ. ನನಗೆ ಗೊತ್ತು ಎಲ್ರಿಗೂ ಚಿಂತೆಯಾಗಿದೆ ಅಂತ. ಬಾ ಈ ಕಡೆ. ನನಗೆ ಗೊತ್ತು, ಚಿಂತೆ ಮಾಡಬೇಡ. ಏನ್ ಹೇಳ್ದ ಅವನು? ಯಾರು? ಸ್ಟೀಫನ್ ಅಳ್ಕೊಂಡು ಏನೋ ರಾತ್ರಿ ಹೇಳಿದ್ನಲ್ಲ ರೂಮಲ್ಲಿ. ನೀನೇನ್ ಕೇಳ್ಬೇಕು ಅನ್ಕೊಂಡಿದ್ಯಾ ನೇರವಾಗಿ ಕೇಳು. ಅವನ ಮಾತಿನ ಅರ್ಥ ಏನು? ನಂಗೆ ಗೊತ್ತಿಲ್ಲ. ಫಾದರ್ ಡಿಮಾಲ್ ಬಗ್ಗೆ ಏನೋ ಹೇಳ್ದಂಗಿತ್ತು. ನಂಗೆ ಗೊತ್ತು. ಏನ್ ಹೇಳ್ದ ಹೇಳು ಮಿಶೆಲ್. ನರ್ಕ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ದ. ನರ ರಾಕ್ಷಸರ ಹತ್ರ. ನೀವು ಬಂದ್ರಲ್ಲ, ಸದ್ಯ ನೀವು ಬಂದ್ರಲ್ಲ. ಹೌದು, ನಾವು ಬಂದ್ವಿ. ನೀವು ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ನಾನು ಕಾಲ್ ಮಾಡಿದ್ದೆ ಚರ್ಚಿಗೆ. ಫಾದರ್ ಡುಮೋಲೋ ಹೇಳಿದ್ರು ಮಾನ್ಸಿನರ್ ಅವ್ರು ಬಿಸಿ ಇದ್ದಾರೆ ಅಂತ. ಇಲ್ಲಿ ಸ್ಟೀಫನ್ ನೋಡಿದ್ರೆ ತುಂಬಾ ಟೆರಿಬಲ್ ಆಗಿ ಆಡ್ತಾ ಇದ್ದಾನೆ. ಸಮಾಧಾನವಾಗಿರು ಮಗಳೇ, ನಮಗೊಳಗ್ ಬರಕ್ ಅವಕಾಶ ಕೊಡು. ನಾನು ಬರ್ತಿದ್ದೀನಿ ಈಗ. ಮಾನ್ಸಿನ್ ಅವರು ಬರೋಕ್ಕಾಗಲಿಲ್ಲ, ಅದಕ್ಕೆ ಅವ್ರು ನಮ್ಮನ್ನ ಕಳಿಸಿದ್ದಾರೆ. ಸ್ಟೀಫನ್ ಮೈ ಮೇಲೆ ಯಾವುದೋ ಆತ್ಮ ಸೇರ್ಕೊಂಡಿರ್ಬೇಕು. ನನ್ಗೆ ಅರ್ಥ ಆಗುತ್ತೆ ನಿನ್ನ ತಲೆಯಲ್ಲಿ ತುಂಬ ಪ್ರಶ್ನೆಗಳಿದೆ ಅಂತ. ಯಾಕೆ ನೀನು ನಮ್ಮ ಜೊತೆ ವಾಕಿಂಗ್ ಬರಬಾರ್ದು? ಆಗ ನಿನ್ನ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಇದು ಒಂದೇ ದಾರಿ ಇರೋದು ಸ್ಟೀಫನ್ನ ಕಾಪಾಡೋಕ್ಕೆ ಮಿಶೆಲ್. ಫಾದರ್, ಏನು? ಏನಿಲ್ಲ. ಬಾ ಮಿಶೆಲ್. ನಿಲ್ಲಿ, ನಾನ್ ಸ್ಟೀಫನ್ ಅಲ್ಲ. ನಾನ್ ನಿಮ್ ಜೊತೆ ಬರಲ್ಲ. ನೀನು ಅವನಿಗಿಂತ ಡೇಂಜರಸ್. ನೀವ್ ಅದನ್ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ನಿಜ ಹೇಳಿದ್ರೆ ಸಾಕು, ಎಲ್ಲ ಮುಗಿಯತ್ತೆ. ಏನ್ ನಿಜ? ಸ್ಟೀಫನ್ಗೆ ಏನ್ ಮಾಡಿದ್ರಿ? ಅವನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರಿ? ನಾನ್ ನರ್ಕಲ್ ಕರ್ಕೊಂಡು ಹೋಗಿದೆ, ಆದ್ರೆ ಅವನ ಅವತ್ ಬಚಾವ್ ಆಗೋದ. ಆ ಬಡ ಹುಡುಗ್ರನ್ನ ಜೋಸೆಫ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದ? ಜೋಸೆಫ್ ಅವ್ರನ್ನೆಲ್ಲ ಬಾಯಿ ಮುಚ್ಚು. ಸಾಧ್ಯನೇ ಇಲ್ಲ. ಅವನ್ ಸತ್ತೋಗಿದ್ದಾನೆ. ಅದನ್ನ ಬಚ್ಚಿಟ್ಟು ನೀನೇನು ಕಾಪಾಡ್ಬೇಕಾಗಿಲ್ಲ. ನಾನ್ ಇವಳ ವಾಪಸ್ ಕರ್ಕೊಂಡು ಹೋಗ್ತಿದ್ದೀನಿ. ನಾನ್ ಬಿಡಲ್ಲ. ಬಿಡು. ಸ್ಟೀಫನ್ ಬ್ರ್ಯಾಂಡಿ, ಸ್ಟೀಫನ್ ಕಾಣಿಸ್ತಾ ಇಲ್ಲ. ಸ್ಟೀಫನ್, ಅವನ್ನ ಕರ್ಕೊಂಡು ಹೋಗ್ಬೇಡಿ ಫಾದರ್. ಅವನ್ನ ಬಿಟ್ಬಿಡಿ. ಸ್ಟೀಫನ್ ಹೋಗ್ಬೇಡ ಪ್ಲೀಸ್. ನನ್ ಕಾಪಾಡು. ಯಾಕೆ ನನ್ ಸಾಯಿಸ್ತಿದ್ಯಾ? ಸ್ಟೀಫನ್, ಸ್ಟೀಫನ್, ನನ್ನ ಅಲ್ಲಿ ಮುಟ್ಬಿಡಿ ಫಾದರ್, ನಂಗೆ ನೋವು ಆಗ್ತಾ ಇದೆ. ನಾನು ನಿಮ್ಮನ್ನ ನೋಡಿದ್ದೀನಿ. ನಾನು ನಿಮ್ಮನ್ನ ಕ್ಷಮಿಸ್ತೀನಿ. ನೀ ನನ್ನ ಕ್ಷಮಿಸಲ್ಲ ಅಂತ ನನಗೆ ಗೊತ್ತಿದೆ. ನಾ ಬಿಡು. ನೀ ನನ್ನ ದಾರಿ ಕಟ್ಟಬಿಡ್ಬಿಡು. ಮಿಶೆಲ್, ಮಿಶೆಲ್, ಮಿಶೆಲ್. ನಾನಿದನ್ನು ಒಪ್ಕೊಳ್ಳೋದಿಲ್ಲ. ಖಂಡಿತ ಒಪ್ಕೊಳ್ಳೋದಿಲ್ಲ. ಖಂಡಿತ ಇಲ್ಲ. ನೀನು ನಿನ್ನ ಫ್ಯಾಮಿಲಿ ಜೊತೆ ಈ ರೀತಿ ನಡ್ಕೋಬಾರ್ದಿತ್ತು. ಸಾಕು, ನಿಲ್ಸಿ. ಸಾಕು. ನನ್ನಿಂದ ಇದನ್ನ ನೋಡಕ್ಕಾಗ್ತಿಲ್ಲ. ಯಾರೋ ಬಂದಂಗಿದೆ. ಯಾರು ಬಂದಿದ್ದು? ನಂಗೆ ಗೊತ್ತಿಲ್ಲ.
ನಾನು ಅವನನ್ನ ನೋಡ್ಬೇಕು. ನೀವು ತುಂಬಾ ಲೇಟ್ ಮಾಡ್ಬೇಡ್ರಿ. ಮೊನ್ಸಿನರ್ ಅವನ ಸಿಸ್ಟರ್ನ ಸಾಯಿಸ್ಬಿಟ್ಟ. ನಾನು ಅವನನ್ನ ನೋಡ್ಬೇಕು. ನಾ ಹಾಗಿದ್ರೆ ಇಲ್ಲೇ ಇರ್ತೀನಿ. ನೀನು ನನ್ನ ಜೊತೆ ಬಾ. ಆ ಬಟ್ಟೆ ಕೊಡು. ಅವ್ರ ಜೊತೆ ಇಲ್ಲೇ ಇರು. ಸ್ಟೀಫನ್, ಸ್ಟೀಫನ್, ನಾನು ಮಾನ್ಸಿನಾರ್. ನಾನು ಸಹಾಯ ಮಾಡ್ತೀನಿ ನಿನ್ಗೆ. ಅಲ್ಲಿದ್ದವರೆಲ್ಲ ಚಿಕ್ಕ ಮಕ್ಕಳು, ಅವ್ರಗಳಿಗೆ ಏನೂ ಗೊತ್ತಿರಲಿಲ್ಲ. ನೀನ್ ಅವ್ರ ಜೊತೆ ತುಂಬಾ ಕೆಟ್ಟ ಕೆಲಸ ಮಾಡಿದೆ. ತಾತ ಎಲ್ಲಿದ್ದಾರೆ? ಕರ್ತನ ಹೆಸರಿನಲ್ಲಿ ನಾನು ಇವನಿಗೆ. ಜೋಸೆಫ್ ಅವರೆಲ್ಲ ಮಕ್ಕಳು. ಫಾದರ್, ನನ್ನ ಸಾಯಿಸ್ಬೇಡಿ, ಕೊಲೆಗಾರನ್ನ ಸಾಯಿಸ್ರಿ. ನನ್ನ ಅಲ್ಲಿ ಮುಟ್ಬಿಡಿ ಫಾದರ್, ನಂಗೆ ನೋವಾಗ್ತಾ ಇದೆ. ಇವನ್ ಹೇಳ್ತಿರೋದು ನಿಜಾನ? ಫಾದರ್ ಇಲ್ಲ, ಅವನ್ ಸುಳ್ಳು ಹೇಳ್ತಿದ್ದಾನೆ. ಅವನ್ ಮೈ ಮೇಲಿರೋ ಆತ್ಮ ಅವನ್ನ ಹೀಗೆ ಮಾತಾಡಿಸ್ತಿದೆ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಹಾಳು ಮಾಡಕ್ಕೆ ಅವ್ನು ಈ ತರ ಮಾತಾಡ್ತಿದ್ದಾನೆ. ಜೋಸೆಫ್, ಪವಿತ್ರ ಬೈಬಲ್ ಮೇಲೆ ಆಣೆ ಮಾಡಿ ಹೇಳ್ತೀರಿ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಆತ್ಮ ಸುಟ್ಟು ಹೋಗ್ತಿದೆ. ಪ್ಲೀಸ್ ಪ್ಲೀಸ್ ಅವನನ್ನ ದೂರ ಇಡಿ, ನಾನು ಮನೆಗೆ ಹೋಗ್ಬೇಕು. ಇನ್ನು ಎಷ್ಟು ಜನ ಸಾಯ್ಬೇಕು ಆ ಸತ್ಯ ಗೊತ್ತಿರೋದಕ್ಕೆ? ಯಾಕಂದ್ರೆ ನೀವು ಅವ್ರ ಬಾಯಿ ಮುಚ್ಚಕ್ಕಾಗಲ್ಲ. ಕೊಲೆಗಾರ, ನಾನು ಹೋಗಿ ನೋಡ್ಬೇಕು. ಅವ್ನ್ ನನ್ ಸಮಾಧಾನ ಮಗ. ಮಾಡ್ಕೊ. ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಈ ಶರೀರವನ್ನು ಬಿಟ್ಟು ಹೋಗು. ಸ್ಟೀಫನ್ ಟೇಡ್ನ ಶರೀರವನ್ನು ಬಿಟ್ಟು ಹೋಗು. ದೇವ್ರೇ, ದೇವರ ಹೆಸರಿನಲ್ಲಿ ನಿನಗೆ ಆಜ್ಞೆ ಮಾಡುತ್ತಿದ್ದೇನೆ. ಓ ಜೀಸಸ್, ಇವನನ್ನು ಕಾಪಾಡು. ಫಾದರ್ ಡುಮಾಲ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ನನ್ನ? ಓ ಪ್ರಭುವೇ, ಸ್ಟೀಫನ್ನ ಎಲ್ಲಿ ಕರ್ಕೊಂಡು ಹೋದ್ರಿ? ಮಗಳಿಂದ ರಕ್ಷಣೆ ಕೊಡು. ಹಿಂಸೆ ಕೊಡಕ್ಕ? ಅವ್ನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾನೆ? ಅದು ದೇವ್ರಿಗೋಸ್ಕರ ಅಂದೆ, ಆದ್ರೆ ಅದು ದೇವ್ರಿಗೋಸ್ಕರ ಆಗಿರ್ಲಿಲ್ಲ. ಅದು ನಿನ್ನ ಹಳೆ ಕುತಂತ್ರ ಆಗಿತ್ತು. ಹೇಳು ಅವ್ರಿಗೆ. ಅವ್ನ್ ಯಾರ ಜೊತೆಲಿ ಮಾತಾಡ್ತಿದ್ದಾನೆ? ನನಗೆ ಯಾರು ಕಾಣಿಸ್ತಿಲ್ಲ. ಕಾಪಾಡು. ಅದು ತಾತ. ಅವನು ತುಂಬಾ ದೊಡ್ಡ ಕ್ರೂರಿ, ದೇವ್ರೇ, ಕೊಲೆಗಾರ. ಹೇಳಿ ತಾತ, ಅವ್ರಿಗೆ ಹೇಳಿ. ಹೇಗ್ ನೀವ್ ನನ್ನ ನೋಡ್ಕೊಂಡ್ರಿ, ಹೇಗ್ ನೀವ್ ನಮ್ನೆಲ್ಲ ನೋಡ್ಕೊಂಡ್ರಿ. ಸ್ಟೀಫನ್, ಸ್ಟೀಫನ್, ನೀನ್ ನನ್ ಮಾತ್ ಕೇಳ್ಬೇಕು ಕಂದ. ನಿಮ್ ತಾತ 1 ತಿಂಗಳ ಹಿಂದೆ ಸತ್ ಹೋದ್ರು. ಅವನಿನ್ನೂ ಸತ್ತಿಲ್ಲ. ಅವನ ಆತ್ಮಕ್ಕೆ ಯಾವುದೇ ಬಾಗಿಲುಗಳು ತೆರೆಯೋದಿಲ್ಲ. ನಿಮ್ ತಾಯಿ ಹೇಳ್ತಾ ಇರೋದು ನಿಜ ಸ್ಟೀಫನ್. ನಾವು ಅವನನ್ನ ಮರದ ಕೆಳಗಡೆ ಹೂತ ಹಾಕಿದ್ವಿ. ಶವರ್ ಪೆಟ್ಟಿಗೆ ಮುಚ್ಚಿದ್ದು ನಾನೇ, ಭೂಮಿಯನ್ನ ಬಿಟ್ಟು ಹೋಗಂತ ಆಜ್ಞೆ ಮಾಡಿದ್ದು ನಾನೇ. ಅವಾಗ ನೀನಲ್ಲಿದ್ದೆ. ನಾ ಹೇಳಿದ್ ನಿಜ. ಇಲ್ಲೇ ಇದ್ದಾನೆ, ಆ ಕಟ್ಕ ಈ ಕುರ್ಚಿ ಮೇಲೆ ಕೂತಿದ್ದಾನೆ. ನೀವೆಲ್ಲರೂ ಇಲ್ಲಿರೋದ್ರಿಂದ ಆತ್ಮಕ್ಕೆ ಇನ್ನೂ ಪವರ್ ಜಾಸ್ತಿ ಆಗ್ತಾ ಇದೆ. ಮಾನ್ಸಿಂಗ್ನ ಪ್ಲೀಸ್.
ನೀನು ತಪ್ಪು ಮಾಡಿಬಿಟ್ಟೆ. ನೀನು ದೇವರ ಉಪಕರಣ ಅಲ್ಲ. ನಿನ್ನ ದೇಹ, ನಿನ್ನ ಮನಸ್ಸು ಎಲ್ಲ ಕಲ್ಮಶಗೊಂಡಿದೆ. ಏನ್ ಮಾಡ್ದೆ ನೀನು ಜೇಮ್ಸ್? ಅವನೇನ್ ಮಾಡಿದ್ದಾನೆ, ಅವನೇನ್ ಮಾಡಿದ್ದಾನೆ ಅಂತ ನಿನಗೆ ಹೇಳ. ನಿನಗೆ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ನೀನು ಅವನ್ ತರ ರಾಕ್ಷಸ ಅನ್ಸುತ್ತೆ. ನಾನು ಅವನ ಥರ ಅಲ್ಲ ಸ್ಟೀಫನ್. ಮತ್ತೆ ನೀನು ಕೂಡ ಅವನ ಥರ ಅಲ್ಲ. ಅವನು ನಿನಗೆ ಕಾಣಿಸ್ತಿದ್ದಾನ ಮಾನ್ಸಿಂಗರ್? ನನಗೇನು ಕಾಣಿಸ್ತಿಲ್ಲ ಸ್ಟೀಫನ್. ಅವ್ರು ಹೇಳ್ತಿರೋದು ನಿಜ. ನನ್ ಪಾಪದ ಶಿಕ್ಷೆ ನನಗೆ ಸಿಕ್ಕಿದೆ. ನೀ ಹೇಗೆ ಅವನನ್ನ ನೋಡ್ಕೊಂಡೆ ಅಂತ ಹೇಳು. ಅವನು ಒಂದು ಮಗು ಜೀವನನ ಹಾಳು ಮಾಡಿದ್ದಾನೆ. ಅದು ದೇವ್ರಿಗೆ ಇಷ್ಟ ಆಗಿಲ್ಲ. ಅದು ಅವನಿಗೋಸ್ಕರನೇ ಆಗಿತ್ತು. ಕಾಪಾಡು, ಅವನಿಗೆ ಸಹಾಯ ಮಾಡು. ಅವನನ್ನ ಗಟ್ಟಿಯಾಗಿ ಹಿಡ್ಕೋ. ನಾನು ಸಹಾಯ ಮಾಡ್ಲಾ? ನೀನು ಅವನನ್ನ ಮುಟ್ಟಬೇಡ. ಓ ಕರ್ತನೆ, ಈ ಮಗುವನ್ನ ಕಾಪಾಡು. ಈ ಸ್ಟೀಫನ್ ಕಾಪಾಡು. ಸ್ಟೀಫನ್, ನನ್ನ ಮಾತು ಕೇಳಿಸ್ಕೊ. ಸ್ಟೀವನ್, ಕರ್ತನ ಕುರುಹಾದ ಈ ಸಿಲುಬೆಯಿಂದ ದುಷ್ಟಶಕ್ತಿಗಳು ನಾಶವಾಗಲಿ. ದುಷ್ಟಶಕ್ತಿಗಳಿಂದ ಇವನನ್ನು ಕಾಪಾಡಲಿ. ದುಷ್ಟಶಕ್ತಿಗಳು ದೂರವಾಗಲಿ. ಸ್ಟೀಫನ್ಗೆ ಒಳ್ಳೆಯದಾಗಲಿ. ದುಷ್ಟಶಕ್ತಿಗಳು ದೂರವಾಗಲಿ. ದುಷ್ಟಶಕ್ತಿ ದೂರವಾಗಲಿ. ದೇವರ ಹೆಸರಿನಲ್ಲಿ ನಾನು ಆಜ್ಞೆ ಮಾಡುತ್ತಿದ್ದೇನೆ. ದುಷ್ಟಶಕ್ತಿಗಳು ಇವನನ್ನು ಬಿಟ್ಟು ದೂರವಾಗಲಿ. ಇವನ ಶರೀರವನ್ನು ಬಿಟ್ಟು ಹೋಗಲಿ. ಪ್ರೇತಾತ್ಮಗಳು ಈ ದೇಹವನ್ನು ಬಿಟ್ಟು ದೂರ ಹೋಗಲಿ. ದೂರ ಹೋಗಲಿ. ದೂರ ಹೋಗಲಿ. ಓ ಯೇಸು ಪ್ರಭುವೇ, ನಿನ್ನ ನಾಮದಿಂದ ದೂರವಾಗಲಿ. ಎಲ್ಲವೂ ದೂರ ಹೋಗಲಿ. ಎಲ್ಲ ಅತೃಪ್ತ ಆತ್ಮಗಳು ದೂರವಾಗಲಿ. ಆತ್ಮಗಳು ಶರೀರವನ್ನು ಬಿಟ್ಟು ಹೋಗಲಿ. ನಿನಗೇನೋ ಗೊತ್ತು ದೆವ್ವದ ಬಗ್ಗೆ? ನಾನು ಆಜ್ಞೆ ಮಾಡುತ್ತಿದ್ದೇನೆ, ಹೊರಟು ಹೋಗಿ. ಕಣ್ಬಿಟ್ಟು ನೋಡು ಮಾನ್ಸಿಂಗರ್, ಕಾಣಿಸ್ತಾ ಇಲ್ವಾ ನಿನ್ಗೆ? ಅವನನ್ನು ಬಿಟ್ಟು ಹೋಗಿ. ನಾನು ಆಜ್ಞೆ ಮಾಡ್ತಿದ್ದೇನೆ. ದೇವರ ಹೆಸರಿನಲ್ಲಿ ಆಜ್ಞೆ ಮಾಡುತ್ತಿದ್ದೇನೆ. ಅವನನ್ನು ಬಿಟ್ಟು ಹೋಗಿ. ಕೊಲೆಗಾರರು ನೀನೇನ್ ಬೇಕಾದ್ರೂ ಮಾಡ್ಬೋದು ಸ್ಟೀಫನ್. ನಾನು ಯಾವಾಗ್ಲೂ ನಿನ್ ಸಹಾಯಕ್ಕಿರ್ತೀನಿ. ದೇವರ ಸೃಷ್ಟಿಯ ಮಗನಾಗಿ ನಾನು
ಈ ಶರೀರವನ್ನು ಪವಿತ್ರಗೊಳಿಸಿದ್ದಕ್ಕಾಗಿ ಈಗ ನನ್ನ ಸಂಪೂರ್ಣ ಮನಸ್ಸಿಂದ ನಿನಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ಆಮೆನ್. ಅವ್ರು ನನ್ನ ತಂದೆನ ಸಾಯಿಸಿದ್ರು. ಪ್ಲೀಸ್, ನೀವದನ್ನ ನೋಡಿದ್ರಿ ತಾನೆ? ನಾನು ನೋಡ್ದೆ ಸ್ಟೀಫನ್. ಮಾಮ್, ಸ್ಟೀಫನ್, ಮಾಮ್, ಸ್ಟೀಫನ್, ಸ್ಟೀಫನ್. ಡ್ಯಾಡ್ ತುಂಬಾ ಪ್ರೀತಿಸ್ತಿದ್ರು. ಅವ್ರು ನನ್ನ ಕಾಪಾಡಕ್ಕೆ ಪ್ರಯತ್ನ ಪಟ್ರು. ಅವ್ರು ನನ್ನ ಕಾಪಾಡಕ್ಕೆ ಎಲ್ಲ ಪ್ರಯತ್ನ ಪಟ್ರು. ಅವ್ರು ನಮ್ಮನ್ನ ಬಿಡ್ಲಿಲ್ಲ. ಇವ್ರು ಅವ್ರನ್ನ ನಮ್ಮಿಂದ ಕಿತ್ಕೊಂಡ್ರು. I'm so sorry. I'm so sorry. ನಾನು ಅವ್ರನ್ನ ಯಾರೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಇವಾಗ ಮಾಡಿದ್ದು ನೀನು ತುಂಬಾ ಪುಣ್ಯದ ಕೆಲಸ. ನೀನು ತುಂಬಾ ಜನರನ್ನ ಕಾಪಾಡಿದೆ ಸ್ಟೀಫನ್. ನೀನು ತುಂಬಾ ಧೈರ್ಯವಂತ, ಶಕ್ತಿಶಾಲಿ. ಹೌದು. ದೇವರು ಶತ್ರುಗಳಲ್ಲಿಯೂ ಕೂಡ ಕಾಣಿಸ್ತಾನೆ ಅಂತಾರೆ. ಹೊರ ಶತ್ರುಗಳನ್ನು ಸುಲಭವಾಗಿ ಕಂಡಿಡಬಹುದು, ಆದ್ರೆ ಹಿತಶತ್ರುಗಳು ಗೊತ್ತೇ ಆಗೋದಿಲ್ಲ. ನೀವು ಅವನ ಮಾತನ್ನ ನಂಬ್ತಾ ಇದ್ದೀರಾ? ಆ ಆತ್ಮದು ಅವನು ನಮ್ಮನ್ನ ನಾಶ ಮಾಡಕ್ ಪ್ರಯತ್ನಿಸ್ತಿದ್ದಾನೆ. ನಿನ್ನ ನಾಶ ಮಾಡೋದಕ್ಕ? ನಿಮ್ಗೊಂಚೂರು ಕಲ್ಪನೆ ಇಲ್ಲ ನಾನು ಇದಕ್ಕೋಸ್ಕರ ಏನ್ ಮಾಡಿದ್ದೀನಿ ಅಂತ. ದಯವಿಟ್ಟು ನೀನು ಮಾಡಿರೋ ತಪ್ಪುಗಳನ್ನು ಸಮರ್ಥಿಸ್ಕೊಳಕ್ ಹೋಗ್ಬೇಡ. ಅದು ನಾನು ಸಹಿಸೋದಿಲ್ಲ. ನೀವು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋರ್ಗೆ ಜಾಗ ಕೊಟ್ಟಿದ್ರಿ. Michelle, oh baby. ನಿಮಗೆ ಗೊತ್ತಾಗ್ಲಿಲ್ಲ. ಇದು ಚರ್ಚಲ್ಲಿ 30 ವರ್ಷದಿಂದ ಆಗ್ತಿರೋ ಘಟನೆ. ನಿಮ್ಗೊಂದಿನೂ ಗೊತ್ತಾಗ್ಲಿಲ್ಲ. ನೀವು ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ಲ. ನಾನು ನಿಮ್ಮ ತಪ್ಪು ಅಂತಲೂ ಹೇಳ್ತಿಲ್ಲ, ಆದರೆ ಈಗ ಇದು ನಿಮ್ಮ ತಪ್ಪು. ನಾನ್ ತಪ್ಪಿತಸ್ಥಾನೆ. ನಾನು ನಂಬಿ ಕುರುಡನಾಗಿದ್ದೆ. ಚರ್ಚ್ ಮೇಲೆ ನಂಬಿಕೆ ಇಟ್ಟಿದ್ದೆ. ನಿನಗೆ ನನ್ನ ಸಹಾಯ ಬೇಕಿದೆ ಮಗು. ಡಿಟೆಕ್ಟಿವ್ ಕೇರಿ ಮಾತಾಡ್ತಿರೋದಾ? ನಾನು ಮಾನ್ಸಿನರ್, ಸೇಂಟ್ ಮೈಕಲ್ ಚರ್ಚಿಂದ. ನಾನು ತಪ್ಪಿತಸ್ಥ. ಕುರುಡು ನಂಬಿಕೆಗಳಿಂದ ಮೋಸ ಮಾಡುವ ಜನರನ್ನು ಚರ್ಚಿನೊಳಗೆ ಬಿಟ್ಟುಕೊಂಡಿದ್ದಕ್ಕೆ ಅದಕ್ಕಾಗಿ ಪ್ರಭುವಿನಲ್ಲಿ ಕ್ಷಮೆ ಕೇಳುತ್ತೇನೆ. ಈಗ ಪ್ರಮಾಣ ಮಾಡುತ್ತಿದ್ದೇನೆ, ಇನ್ನು ಮುಂದೆ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಇರುತ್ತೇನೆಂದು. ದೇವರ ಮಕ್ಕಳನ್ನು ಇನ್ನು ಜಾಗೃತೆಯಿಂದ ನೋಡಿಕೊಳ್ಳುತ್ತೇನೆ. ಪ್ರಭುವಿಗೆ ಇನ್ನು ನಿಷ್ಠೆಯಿಂದ ಇರುತ್ತೇನೆ. ಮತ್ತೆ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಂ ಇಲ್ಲಿ ಒಳ್ಳೆ ಸಮಯ ಕಳಿಬೇಕು ಅಂದ್ಕೊಂಡಿದ್ದೆ ನಾನು. ಹಾಂ ಖಂಡಿತ. ನಿಮ್ಮ ತಂದೆ ತುಂಬ ಸ್ಪೆಷಲ್ ಆಗಿದ್ರು ಸ್ಟೀವನ್.
ಅದು ನಂಗೆ ಗೊತ್ತು. ಈಗಿರೋದ್ರಲ್ಲಿ ಖುಷಿ ಪಡ್ತೀನಿ, ಆದರೆ ಆ ಖುಷಿನೇ ಬೇರೆ. ಅವ್ರಿನ್ನೂ ನನಗೆ ಹೇಳ್ಕೊಟ್ಟಿದ್ರೆ ತುಂಬ ಖುಷಿಯಾಗಿರೋದು. ಅವ್ನ್ ಖಂಡಿತ ಮಾಡುತ್ತಾ ಸ್ಟೀವನ್? ಕಣ್ ಮುಚ್ಕೊಂಡು ಅವ್ರನ್ನ ನೆನ್ಪಿಸ್ಕೊ. ನೀನೇನ್ ಬೇಕಾದ್ರೂ ಮಾಡ್ಬೋದು ಸ್ಟೀಫನ್. ನಾನು ಯಾವಾಗಲೂ ನಿನ್ನ ಸಹಾಯಕ್ಕಿರ್ತೀನಿ, ಯಾವತ್ತೂ ನೀನು ಬಿಟ್ಟೋಗಿಲ್ಲ. ನೀನು ಯಾವತ್ತೂ ನನ್ನನ್ನು ಮೌನವಾಗಿರಿಸೋದಕ್ಕೆ ಸಾಧ್ಯನೇ ಇಲ್ಲ. ಕಮಾನ್, ಕೊನೆ ಸಲ ನೋಡ್ಕೊಂಡ್ಬಿಡಿ. ನಾಳೆ ನಾವೆಲ್ಲ ಊರಿಗೆ ಹೋಗ್ತಿದ್ದೀವಿ. ಲಕ್ಕಿ ಫ್ಯಾಮಿಲಿ. ಅವ್ರು ಹುಟ್ಟಿದ್ದೆ ನಂಗೋಸ್ಕರ. ಅವ್ರಿನ್ನೂ ಇಲ್ಲೇ ಇದ್ದಾರೆ. ಹೌದು, ನನಗೂ ಅನ್ನಿಸ್ತಾ ಇದೆ. ಹೇ ಹೇ ಅಲೆಕ್ಸಾ, ಎಮಿಲಿ, ಇದೇನಿದು? ನನಗೆ ನರ್ಕಕ್ಕೆ ಹೋಗೋಕ್ಕೆ ದಾರಿ ಸಿಕ್ತು.